ಎಲ್ಲರಿಗೂ ನಮಸ್ಕಾರ. ನಾನು ಪ್ರಗತಿ ಶೆಟ್ಟಿ. ನಿನ್ನೆ ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಫಲಿತಾಂಶ ಬಂದಿದೆ. ಪಾಸ್ ಆಗಿರುವ ಎಲ್ಲಾ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. ಇನ್ನು ಫೇಲ್ ಆಗಿರೋ ಅಥವಾ ಕಡಿಮೆ ಅಂಕ ಬಂದಿರೋ ವಿದ್ಯಾರ್ಥಿಗಳು ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪರೀಕ್ಷೆ ಎರಡಿದೆ. ದ್ವಿತೀಯ ಪಿಯುಸಿ ಪರೀಕ್ಷೆ ಎರಡರಲ್ಲಿ ಪಾಸ್ ಆಗಿ ಅದರಲ್ಲಿ ಹೆಚ್ಚಿನ ಅಂಕಗಳನ್ನ ಪಡಿಬಹುದು. ಹಾಗೆಯೇ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಆಲೋಚನೆ ಮಾಡಬೇಕಾಗಿರೋ ಅವಶ್ಯಕತೆನೂ ಇಲ್ಲ. ಮುಂದೆ ಏನ್ ಮಾಡಬೇಕು, ಇನ್ನೇನ್ ಮಾಡಬಹುದು ಎನ್ನುವುದರ ಕುರಿತು ನಮ್ಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ ಮನಃಶಾಸ್ತ್ರಜ್ಞೆ ಮತ್ತು ಆಪ್ತ ಸಮಾಲೋಚಕಿ ಆಗಿರುವ ಡಾಕ್ಟರ್ ರೂಪರಾವ್. ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ಮ್ಯಾಮ್ ನಿಮ್ಗೂ ಗೊತ್ತೇ ಇದೆ ಮ್ಯಾಮ್, ನಿನ್ನೆ ರಾಜ್ಯಾದ್ಯಂತ ಫಲಿತಾಂಶ ಬಂದಿದೆ ದ್ವಿತೀಯ ಪಿಯುಸಿದು. ಅದ್ರ ಜೊತೆಗೆ 600 ಅಂಕಗಳನ್ನು ತೆಗೆದುಕೊಂಡವರು ಇದ್ದಾರೆ, ನಮ್ಗೆ ಗೊತ್ತೇ ಇದೆ. ಹಾಗೆ ಸ್ವಲ್ಪ ಕಮ್ಮಿ ಅಂಕ ಬಂದಿರೋರು ಹಾಗೂ ಅದೂ ಇದ್ದಾರೆ, ಫೇಲ್ ಆಗಿರೋರು ಇದ್ದಾರೆ. ಇವರೆಲ್ಲರೂ ಇವಾಗ ಅವರವರ ಇದರಲ್ಲೇ ಇರ್ತಾರೆ. ಇವಾಗ ಕೆಲವರು ಕಮ್ಮಿ ಅಂಕ ಆಯಿತು ಅಂತ ಇದ್ರೆ, ಇನ್ನು ಫೇಲ್ ಆಗಿರೋರು ಇನ್ನು ಮುಂದೆ ಏನು ಮಾಡಬೇಕು, ನಮ್ಮ ಭವಿಷ್ಯ ಇನ್ನೇನು, ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡ್ತಿರ್ತಾರೆ. ಇವ್ರಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ ಮ್ಯಾಮ್? ಹೌದು. ಮೊದ್ಲಿಗೆ ಪೋಷಕರಿಗೆ ಎಲ್ಲಾರ್ಗು ಹೇಳೋದು, ಯಾರ್ಯಾರು ಚೆನ್ನಾಗಿ ಮಾರ್ಕ್ಸ್ ತಗೊಂಡಿರುವಂತ ಎಲ್ಲಾ ಪೇರೆಂಟ್ಸ್ಗೂ ಎಲ್ಲಾ ಸ್ಟೂಡೆಂಟ್ಸ್ಗೂ ಅಭಿನಂದನೆಗಳು, ಕಂಗ್ರಾಟ್ಸ್. ನಿಮ್ಮ ಮಕ್ಕಳು ಹಾಕಿರೋ ಎಫರ್ಟ್ಗೆ ಅವ್ರಿಗೆ ಸಿಕ್ಕಿದೆ. ನಾನು ಇಲ್ಲಿ ಯಾಕೆ ಎಫರ್ಟ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಯೂಶಲಿ ಮಾರ್ಕ್ಸ್ ಬೇಸ್ ಮೇಲೆ ಇಂಟೆಲಿಜೆನ್ಸ್ ಚೆಕ್ ಮಾಡ್ತಾರೆ ನಮ್ಮ ಇಡೀ ಇಂಡಿಯನ್ ಅಕಾಡೆಮಿಕ್ ಸಿಸ್ಟಮ್ ಅಲ್ಲಿ. ಅದನ್ನ ಹೇಳಿಕ್ ಇಷ್ಟಪಡ್ತೇನೆ. ಎಷ್ಟೋ ಜನ ಮಕ್ಕಳು ಜಾಸ್ತಿ ಸ್ಕೋರ್ ಮಾಡಿರೋರು ನೀವು ನೋಡ್ಕೊಂಡ್ ಬನ್ನಿ, ತುಂಬಾ ಹೈ ಆಗಿ ಸಾಧನೆ ಮಾಡಿರುವಂತವ್ರೆಲ್ಲ ರ್ಯಾಂಕ್ ಹೋಲ್ಡರ್ಸ್ ಅಲ್ಲ. ಓಕೆ, ಸೊ ಇಂಟೆಲಿಜೆನ್ಸ್ ಇಸ್ ಡಿಫ್ರೆಂಟ್ ಫ್ರಮ್, ಅಥವಾ ನೀವು ಈಗ ಟ್ಯಾಲೆಂಟ್ ಇರೋರ್ನೆಲ್ಲ ನೋಡಿ, ನೀವು ಮ್ಯೂಸಿಕ್ ಅಲ್ಲಿ ಟ್ಯಾಲೆಂಟ್ ಇರೋರು, ಫೇಮಸ್ ಆಗಿರೋ ಆರ್ಟಿಸ್ಟ್ ನೋಡಿ, ಡೈರೆಕ್ಟರ್ಸ್ ನೋಡಿ, ಎಲ್ರು ರ್ಯಾಂಕ್ ಹೋಲ್ಡರ್ಸೇ ಆಗ್ಬೇಕಾದ್ರೆ ಎಲ್ಲೋ ಅಲ್ಲೋ ಒಬ್ಬೊಬ್ರು ಇರ್ತಾರೆ. ಹಾಗಾಗಿ ನಾನು ಇಲ್ಲಿ ಎಫರ್ಟ್ ಅಂತ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಿಮ್ ಮಕ್ಕಳು ಅದ್ಭುತವಾದ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಸಿಕ್ಕಿರುವಂತಹ ಒಂದು ಮಾರ್ಕ್ಸ್ಗೆ ಕಂಗ್ರ್ಯಾಚುಲೇಷನ್ಸ್. ಹಾಗೇನೆ ಯಾವ್ಯಾವ ಮಕ್ಕಳು ಕಡಿಮೆ ತಗೊಂಡಿದ್ದಾರೋ, ಯಾಕಂದ್ರೆ ಇದು ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲರೂ ಅವರವರ ಮಕ್ಕಳ ಸಾಧನೆಗಳನ್ನ ಹಾಕಿದಾಗ ನನ್ನ ಹತ್ರನೇ ಒಬ್ರು ಪೇರೆಂಟ್ ಕಾಲ್ ಮಾಡಿದ್ರು, ಮೇಡಮ್ ನನ್ ಬೇಜಾರಾಗ್ತಿದೆ, ನನ್ನ ಫ್ರೆಂಡ್ಸ್ ಎಲ್ಲಾರು ಅವ್ರವ್ರ ಮಕ್ಕಳನ್ನ ಹಾಕ್ತಾ ಇದ್ದಾರೆ, ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ನನ್ ಮಗ ಯಾಕೆ ಈ ಕಡಿಮೆ ತಗೊಂಡಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಸೊ ನಾನು ಅದೇ ಹೇಳಿದ್ದು, ಆ ಪಿಚ್ ಅನ್ಕೊಳ್ಳೋದ್ ಬಿಟ್ಬಿಡಿ. ಒಬ್ಬೊಬ್ಬರಿಗೂ ಅವರದೇ ಆದ ಒಂದಷ್ಟು ಇಂಟೆಲಿಜೆನ್ಸ್ ಇರುತ್ತೆ, ಬೇರೆ ಬೇರೆ ರೀತಿ ಇರುತ್ತೆ. ನಿಮ್ಮ ಮಕ್ಕಳು ಒಂದು ಸರಿಯಾದ ಎಫರ್ಟ್ ಹಾಕಿಲ್ಲ, ಮುಂದೆ ಹಾಕ್ಸಿ. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಯಾವ ರಂಗದಲ್ಲಿ ಆಸಕ್ತಿ ಇದೆ. ತುಂಬಾ ಜನ ಏನ್ ಮಾಡ್ತಾರೆ, 10th ಅಲ್ಲಿ ಜಾಸ್ತಿ ಸ್ಕೋರ್ ಮಾಡಿದ ತಕ್ಷಣ ಸೈನ್ಸ್ ತಗೊಂಡೋಗಿ ಹಾಕ್ತಿರ್ತಾರೆ. ಇದೊಂದು ನೀವು ನೋಡಿರ್ಬೋದು ಎಲ್ಲಾ ಕಡೆ, ಯಾರ್ಯಾರು 10th ಸ್ಟ್ಯಾಂಡರ್ಡ್ ಅಲ್ಲಿ 80 ಮೇಲ್ ಬಂದ್ರೆ ಮಕ್ಕಳನ್ನ ಸೈನ್ಸ್ ಹಾಕ್ಬಿಡ್ತಾರೆ. ಎಲ್ಲೋ ಅಲ್ಲೊಂದಿಬ್ರು ಮಕ್ಕಳಿಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಆರ್ಟ್ಸ್ ಕಾಮರ್ಸ್ ಅಥವಾ ಬೇರೆ ಹಾಕ್ತಾರೆ. ಎಷ್ಟೋ ಇದೆ. ಈ ಆವಾಗ ಯಾರ್ಯಾರನ್ನ ಸೈನ್ಸ್ ಅಲ್ಲಿ ಯಾರು ಹೈ ಸ್ಕೋರ್ ಮಾಡಿದ್ರು ಅವ್ರನ್ನೆಲ್ಲ ಸೈನ್ಸ್ ಅಲ್ಲಿ ಹಾಕ್ದಾಗ ಅದ್ರ ಒಂದಷ್ಟು ಜನಕ್ಕೆ ನಿಜಕ್ಕೂ ಸೈನ್ಸ್ ಇಷ್ಟ ಇರಲ್ಲ, ಏನೋ ಕಷ್ಟಪಟ್ಟು ಓದಿರ್ತಾರೆ. ಸೊ ಇಲ್ಲಿ ಸೈನ್ಸ್ ಅರ್ಥ ಆಗಲ್ಲ ಅಥವಾ ಇಷ್ಟ ಇರಲ್ಲ ಅಂತವ್ರು ಕಡಿಮೆ ಸ್ಕೋರ್ ಮಾಡಿರುವಂತದ್ದು. ಬೇಕಾದ್ರೆ ನೀವು ಒಬ್ಬೊಬ್ಬ ಮಕ್ಕಳನ್ನು ಸೇರಿಸಿ ನೋಡ್ಕೊಳ್ಳಿ, ಸೈನ್ಸ್ ಅಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡಿರೋರು ಎಲ್ಲರೂ ಇದೇ ಹೇಳ್ತಾರೆ, ನನಗೆ ಇಷ್ಟ ಇರಲಿಲ್ಲ, ಅಪ್ಪ ಅಮ್ಮ ಹೇಳಿದ್ರು ಸೈನ್ಸ್ ತಗೋ, ಇಂಜಿನಿಯರಿಂಗ್ ಡಾಕ್ಟರ್ ಮಾಡ್ಬೋದು, ಮೆಡಿಸಿನ್ ಮಾಡ್ಬೋದು, ನೀನ್ ಆಮೇಲೆ ಒಳ್ಳೆ ಸಂಬಳ ಬರುತ್ತೆ, ಇಷ್ಟೇ. ಇದನ್ನ ಅದಕ್ಕೋಸ್ಕರ ಜಾಯಿನ್ ಆದೆ ಅಂತ, ಅಥವಾ ನಮ್ ಕಾಲೇಜ್ ಪ್ರಿನ್ಸಿಪಲ್ ಹೇಳಿದ್ರು ಅಂತ. ಇದು ತಪ್ಪು. ದಯವಿಟ್ಟು ನಿಮ್ಮ ಮಾರ್ಕ್ಸ್ ಮೇಲೆ ಆಸಕ್ತಿಯನ್ನ ತಗೊಳ್ಳೇಬೇಡಿ. ಯಾವ ಮಕ್ಕಳಿಗೆ ಏನ್ ಆಸಕ್ತಿ ಇದೆ ಅಂತ ಮಾರ್ಕ್ಸ್ ಮೇಲೆ ತಗೊಳ್ಳೋದಿಕ್ಕೆ ಆಗಲ್ಲ. ಹಾಗಾಗಿ ನೀವು ಯಾವ್ದೋ ಒಂದು ಕಾಲದಲ್ಲಿ ನೀವೇನೋ ಒಂದು ತಪ್ಪು ಮಾಡಿದ್ರೆ ಅದ್ರ ಫಲ ನಿಮ್ಮ ಮಗ ಮಗಳು ತಗೊಳ್ತಾ ಇರ್ಬೋದು, ಬೇಕಾದ್ರೆ ಅದನ್ನು ಬರ್ಕೊಡ್ತೀನಿ. ಹಾಗಾಗಿ ಡೋಂಟ್ ಕನ್ಸಿಡರ್ ಅವ್ರು ದಡ್ರು ಅಥವಾ ಅವ್ರಿಗೇನು ಮಾಡಕ್ಕಾಗಿಲ್ಲ, ಅಥವಾ ನಾವು ಕೀಳರಿಮೆ, ನಾವು ಅಂದ್ರೆ ಇನ್ಫೀರಿಯರ್ ಆಗ್ಬಿಟ್ವಿ, ನಾವು ಇನ್ನೊಬ್ರು ಮುಂದೆ ತಲೆ ತಗ್ಸೋ ಹಂಗಾಗೋಯ್ತು. ಇದು ಹೇಳ್ತಾರೆ ಒಬ್ರು ಪೇರೆಂಟ್ ನನಗೆ ಹೋದ ವರ್ಷ, ಮೇಡಮ್ ನನಗೆ ಇನ್ನೊಬ್ರು ಮುಂದೆ ತಲೆ ತಗ್ಗಿಸ್ಬೇಕು ಅಂತ. ಯಾಕೆ ತಲೆ ತಗ್ಸೋ ಅಂತದ್ ಏನ್ ಮಾಡಿದ್ದಾರೆ? ಕಳ್ಳತನ, ಮೋಸ, ವಂಚನೆ ಮಾಡಿ ಕೊಲೆ ಮಾಡಿದ್ರೆ ತಲೆ ತಗ್ಸಿ. ನಿಮ್ ಮಕ್ಕಳು ಹಾಕಿರೋ ಒಂದು ಎಫರ್ಟ್ಗೆ ಅವ್ರಿಗೆ ಸಿಕ್ಕಿರೋದು ಇದೆ. ಸೊ ಹಾಗಾಗಿ ದಯವಿಟ್ಟು ತಲೆ ಕೆಡ್ಸ್ಕೊಳ್ಬೇಡಿ. ಬೇಕಾದಷ್ಟು ಆಯ್ಕೆಗಳಿವೆ, ಕೇವಲ ಮಾರ್ಕ್ಸ್ ಮೇಲೆ ಇಲ್ದಲಿರುವಂತದ್ದು ಇದೆ, ಗ್ರೇಡ್ಸ್ ಇಲ್ಲ. ನೀವು ತುಂಬಾ ವಿಷಯಗಳು ಮಾತಾಡೋದಿದ್ರೆ ನನಗೆ ಮುಂದೆ ಹೇಳ್ತೇನೆ. ಓಕೆ ಮ್ಯಾಮ್, ಇವಾಗ ನಾನ್ ಒಂದು ಮೇಜರ್ ಕ್ವೆಶನ್, ಫೇಲ್ ಆಗೋದಂದ್ರೆ ಏನು ಅಂತ. ಅಂದ್ರೆ ಇವಾಗ PUC ಫೇಲ್ ಆದ ತಕ್ಷಣ ಮುಂದ್ ಜೀವನನೇ ಫುಲ್ ಫೇಲ್ ಅಂತನಾ? ಹಾಗೆ ಅದ್ರ ಬಗ್ಗೆ ನೀವೇನಂತೀರಾ? ಅಂದ್ರೆ ಇವಾಗ ಆಕ್ಚುಲಿ ಕೇಳ್ತಿರೋದು ಫೇಲ್ ಆಗೋದ ಅಂದ್ರೆ ಏನು ಅಂತ.
ಫೇಲ್ ಆಗೋದು ಅಂತ ಹೇಳಿ ಆಕ್ಚುಲಿ ನಾವು ಒಂದು ನಮ್ಮ ಸೈಕಾಲಜಿ ಭಾಷೆಯಲ್ಲಿ ಹೇಳೋದಾದ್ರೆ ಪಾಸ್ ಅಥವಾ ಫೇಲ್ ಅನ್ನೋದು ಭಾಷೆನೇ ಇಲ್ಲ. ನೀವು ಹಾಕಿರುವಂತಹದಕ್ಕೆ ಇಂಥ ಎಫರ್ಟ್ಗೆ ಇಷ್ಟು ನಿಮ್ಗೆ ಸಿಕ್ಕಿದೆ. ಫೀಡ್ಬ್ಯಾಕ್, ನಾವ್ ಇದನ್ನ ಫೀಡ್ಬ್ಯಾಕ್ ಅಂತ ಕರಿತೀವಿ. ಇದನ್ನ ಈವನ್ ನಮ್ಮ ಎಜುಕೇಶನ್ ಸಿಸ್ಟಮ್ ಸಹ ಯೂಸ್ ಮಾಡ್ಬೇಕು. ಫೇಲ್ ಅನ್ನೋ ಬದಲು, ಪಾಸ್ ಆರ್ ಫೇಲ್ ಅನ್ನೋ ಬದಲು ಫೀಡ್ಬ್ಯಾಕ್ ತಗೊಳ್ಬೇಕಾಗತ್ತೆ. ಅಂದ್ರೆ ಈ ಫೀಡ್ಬ್ಯಾಕ್, ಇಷ್ಟು ಫೀಡ್ಬ್ಯಾಕ್ ಬಂದಿದೆ, ಇಷ್ಟು ಪರ್ಸೆಂಟೇಜ್ ಅಲ್ಲಿ ಬಂದಿದೆ ಅಂತ ಹೇಳಿ. ಅವಾಗ ಎಷ್ಟೋ ಮಕ್ಕಳಲ್ಲಿ ಆ ಫೇಲ್ ಬಗ್ಗೆ ಇರೋ ಭಯ ಅಥವಾ ಈ ಕೀಳರಿಮೆ ಹೊರಟೋಗುತ್ತೆ. ಇದ್ರ ಅರ್ಥ ಮಕ್ಕಳೆಲ್ಲ ಫೇಲ್ ಆಗಿ ಅಂತ ಅಲ್ಲ. ತುಂಬಾ ಜನ ಕೆಲವರು ಶುರು ಮಾಡ್ತಾರೆ, ಇಲ್ಲ ಫೇಲ್ ಹಾಗಂತ ನೀವು ಫೇಲ್ ಆಗಿದ್ದೀರಾ ಅಂದ್ರೆ ಒಂದು ನಿಮ್ಮ ಎಫರ್ಟ್ ಸರಿ ಇರಲ್ಲ, ಅಥವಾ ನಿಮ್ಗೆ ಆಸಕ್ತಿ ಇರಲ್ಲ. ಈ ಎರಡೇ ವಿಷಯಗಳಿರುತ್ತೆ, ಅಥವಾ ನಿಮ್ಗೆ ಅರ್ಥ ಆಗಿರಲ್ಲ. ಈ ಮೂರು ವಿಷಯಗಳನ್ನ ನೀವು ಗಮನ ಮಾಡಿದ್ರೆ ಈ ಕಡಿಮೆ ಮಾರ್ಕ್ಸ್ ತಗೊಳ್ಳೋದು ಎಲ್ಲ ಕಡಿಮೆ ಆಗತ್ತೆ. ಈಗ ನಾನು ಒಂದು ಉದಾಹರಣೆ ಕೊಡ್ತೇನೆ. ಒಂದು ಪೇರೆಂಟ್ಸ್ ಆ ಹುಡುಗಿಗೆ ಅಂದ್ರೆ ಚೆನ್ನಾಗಿ ಸ್ಕೋರ್ ಮಾಡಿದ್ಲು ಅಂತ ಅವ್ರನ್ನ ಇದಕ್ ಹಾಕಿದ್ರು, ಸೈನ್ಸ್ ಅಲ್ಲಿ ಹಾಕಿದ್ರು. ಅದು ಒಳ್ಳೆ ದೊಡ್ಡ ಇಂಟರ್ನ್ಯಾಷನಲ್ ಬೋರ್ಡ್ ಅಲ್ಲಿ ಹಾಕಿದ್ರು. ಸೊ ಅವಳಿಗೆ ಶಿ ರಿಯಲೈಸ್ಡ್ ಒಂದು 6 months ಅಲ್ಲಿ ಆಗ್ತಾ ಆಗ್ತಾ ಶಿ ರಿಯಲೈಸ್ಡ್ ಶಿ ಇಸ್ ನಾಟ್, ಅಲ್ಲಿ ಒಳ್ಳೆ ಸ್ಕೋರ್ ಮಾಡ್ತಾ ಇಲ್ಲ ಅಂತ ಹೇಳಿ ಅದನ್ನ ಗೊತ್ತಾಯ್ತು. ಅವಳೆ ಪೇರೆಂಟ್ಸ್ ಹತ್ರ ಹೋದ್ರು, ಅಂಡ್ ದೆನ್ ನಮ್ಮ ಹತ್ರ ಬಂದು ಕೆರಿಯರ್ ಕೌನ್ಸಿಲಿಂಗ್ ಮಾಡಿಸಿ, ಅಂಡ್ ಅವಳಿಗೆ ಇರುವಂತಹ ಇಶ್ಯೂಸ್ ಚೆಕ್ ಮಾಡಿದ್ಮೇಲೆ ಅವಳಿಗೆ ಅದು ಇಂಟ್ರೆಸ್ಟ್ ಇಲ್ಲ. ಅವಳ ಆಸಕ್ತಿ ಡ್ಯಾನ್ಸ್ ಮತ್ತೆ ಆರ್ಟ್ ಮತ್ತೆ ಜರ್ನಲಿಸಮ್, ಆಂಕರಿಂಗ್ ಈ ತರದಿದೆ. ಅವಳ ಆಸಕ್ತಿನೂ ಇದೆ, ಅವಳಿಗೆ ಪ್ರತಿಭೆನೂ ಇದೆ. ಸೊ ಹಾಗಾಗಿ ನಾನು ಅವಳಿಗೆ ಗೈಡ್ ಮಾಡಿದೆ. ಈಗ ಅವಳಿಗೆ ಯಾವ್ದೋ ಒಂದು ಆರ್ಟ್ಸ್ ತಗೊಂಡ್ಲು, ಅದ್ರಲ್ಲೇ ಮುಂದೆ ಹೋಗ್ತಾಳೆ, ಚೆನ್ನಾಗಿ ಸ್ಕೋರ್ ಸಹ ಮಾಡ್ತಾ ಇದ್ದಾಳೆ. ಹಾಗಾಗಿ ಫೇಲ್ ಅನ್ನೋದು ಬೇಡ. ಆ ಮಕ್ಕಳಿಗೆ ನೀವು ಫೇಲ್ ಆಗಿದ್ದಾರೆ ಅಂದ್ರೆ ಆ ಮಕ್ಕಳಿಗೆ ಬೇಕಾದ ಒಂದು ಇದನ್ನ ನೀವು ಕೊಟ್ಟಿಲ್ಲ, ಎನ್ವೈರನ್ಮೆಂಟ್ ಕೊಟ್ಟಿಲ್ಲ, ಒಂದು ಪರಿಸರ ಗೊತ್ತಿರಲ್ಲ, ಅವ್ರಿಗೆ ಆಸಕ್ತಿ ಇರಲ್ಲ, ಇಲ್ಲ ಅವ್ರಿಗೆ ಅರ್ಥ ಆಗಿರಲ್ಲ, ಇಲ್ಲ ಅದು ಅವ್ರಿಗೆ ಬೇಕಾಗೇ ಇರೋದಿಲ್ಲ. ಸೈನ್ಸ್ ಅಥವಾ ನೀವು ಆರ್ಟ್ಸ್ ಕಾಮರ್ಸ್ ಏನ್ ಕೊಡ್ಸಿದ್ರು ಅದು ಅವ್ರಿಗೆ ಇಂಟ್ರೆಸ್ಟ್ ಇರೋದು. ಓಕೆ, ಇವಾಗ ಮೇಡಮ್ ಅನದರ್ ಥಿಂಗ್, ಎಜುಕೇಶನ್ ಸಿಸ್ಟಮ್ ಪಾಸ್ ಅಥವಾ ಫೇಲ್ ಬದಲು ಬೇರೆ ಚೇಂಜ್ ಮಾಡ್ಬೇಕಾಗತ್ತೆ. ಅದೇ ಆ ಪದ ಅನ್ನೋದು ವೈಫಲ್ಯ. ಫೇಲ್ ಅಂದ್ರೆ ಏನು? ವೈಫಲ್ಯ ಅಲ್ವಾ? ಯಾರು ವೈಫಲ್ಯ ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ. ಹಾಗಾಗಿ ತಗೊಳ್ಬಾರ್ದು. ಇವಾಗ ಮೇಡಮ್ ನಾವಿವಾಗ ನಮ್ದು ಎಜುಕೇಶನ್ ನೋಡಿದ್ರೆ 1 to 10 ತನಕ ನಮ್ ಚಾಯ್ಸ್ ಇರಲ್ಲ, ಏನಿರ್ತದೋ ನಾವು ಅದ್ರಲ್ಲಿ ಹೋಗ್ಬೇಕು. ಅದೇ PUC ಅಂತ ಬಂದಾಗ ನಮ್ ಎದುರುಗಡೆ ಒಂದು 3 ದಾರಿ ಇರ್ತದೆ, ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಂತ. ಇದನ್ನ ಹೆಂಗೆ ನಾವು ಚೂಸ್ ಮಾಡ್ಬೇಕು? ವಿದ್ಯಾರ್ಥಿಗಳು ಹೆಂಗ್ ಇದನ್ನ ತಗೋಬೇಕು? ಇವಾಗ ಸ್ಕೋರ್ ಮೇಲೂ ಪೇರೆಂಟ್ಸ್ ಒತ್ತಾಯದಿಂದನೂ ಹೆಂಗೋ ಚೂಸ್ ಮಾಡೋಕ್ಕಾಗಲ್ಲ. ಒಂದು ಸ್ಟೂಡೆಂಟ್ ಆಗಿ ನಾವು ಹೇಗ್ ಚೂಸ್ ಮಾಡ್ಬೇಕು ಇದನ್ನ ಅಂತ? ಓಕೆ, ಹೇಗೆ ಸೆಲೆಕ್ಟ್ ಮಾಡ್ಬೇಕು ಅಂತ ಈಗ ಯಾವ ತರ ಸೆಲೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ಈಗ ಹೇಳಿದೆ ಕರಿಯರ್ ಕೌನ್ಸಿಲಿಂಗ್ ಅಂತ. ಕರಿಯರ್ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ವೃತ್ತಿಪರ ಮಾರ್ಗದರ್ಶನ ಅಂತ. ಸೊ ಇವಾಗ ಎಲ್ಲಾ ಕಡೆ ಇದ್ದಾರೆ. ಒಂದು ಒಳ್ಳೆ ವೃತ್ತಿಪರ ಮಾರ್ಗದರ್ಶನ ಕೊಡೋರ್ ಹತ್ರ ಹೋಗಿದ್ರೆ ನಿಮ್ಗೆ ಇವಾಗ ಒಂದು ಬಟ್ಟೆ ತಗೊಳ್ಬೇಕಾದ್ರೆ ನೀವು ಮೆಜರ್ಮೆಂಟ್ ಮಾಡ್ತೀರಲ್ವಾ, ನೀವು ಹಾಕೊಂಡು ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿ ಟ್ರಯಲ್ ಮಾಡಿ ಹಾಕೊಳ್ತೀರಾ. ಆ ಬಟ್ಟೆಗೆ ಅಥವಾ ಒಂದು ಟೈಲರ್ ಹತ್ರ ಹೋದ್ರೆ ನಿಮ್ಗೆ ಯಾವ ತರ ಬೇಕೋ ಆ ಟೈಲರ್ ತರಹದ ಹೋಗಿ ಬಟ್ಟೆ ಹೊಲ್ಸ್ಕೊತೀರಾ. ಅಮ್ಮಂದ್ರಿಗೆ ಹೇಳೋದು ನಿಮ್ಗೆ ಬ್ಲೌಸ್ ಬೇಕಾದ್ರೆ ಹೊಲ್ಸ್ಕೊತೀರಾ. ನಿಮ್ಮ ಮಕ್ಕಳಿಗೆ ಯಾಕೆ ಜನರಿಕ್ ಆಗಿ ತಗೊಳ್ತೀರಾ? ದಯವಿಟ್ಟು 10th ಸ್ಟ್ಯಾಂಡರ್ಡ್ ಅಲ್ಲಿ ಸ್ಕೋರ್ ಮಾಡಿದ್ರು ಒಂದು ಸಲ ಕರಿಯರ್ ಕೌನ್ಸಿಲಿಂಗ್ ಮಾಡಿಸಿ. ಆ ಮಕ್ಕಳಿಗೆ ಏನ್ ಯೂಸ್ ಆಗುತ್ತೆ ಅನ್ನೋದ್ರ ಮೇಲೆ ತಗೊಂಡ್ರೆ ನಿಜಕ್ಕೂ ಹೇಳ್ತೀನಿ. ಯಾಕಂದ್ರೆ ಕರಿಯರ್ ಕೌನ್ಸಿಲಿಂಗ್ ಅಲ್ಲಿ ನಾವು MBTA ಪರ್ಸನಾಲಿಟಿ ಮೇಲೆ ಹೋಗ್ತೀವಿ. MBTA ಪರ್ಸನಾಲಿಟಿ ಅಂತ ಹೇಳಿದ್ರೆ ಒಂದು 16 ಟೈಪ್ಸ್ ಪರ್ಸನಾಲಿಟಿ ಇರುತ್ತೆ. ಆ 16 ಟೈಪ್ ಪರ್ಸನಾಲಿಟಿ ಒಬ್ಬೊಬ್ರು ಒಂದೊಂದು ರೀತಿ ಕರಿಯರ್ ಹೋಗ್ಬೋದು, ಬೇಕಾದಷ್ಟಿದೆ. ಹಾಗಾಗಿ ಸೈನ್ಸ್ ತಗೊಳ್ಬೇಕಾ, ಯಾವ್ದು ತಗೊಂಡ್ರೆ ಮುಂದೆ ಹೋಗ್ಬೋದು ಅಂತ ಹೋಗ್ಬೋದು. ಇದಲ್ಲದೆ ಇತ್ತೀಚೆಗೆ ನಮ್ಮ ಗೌರ್ಮೆಂಟ್ ಅಲ್ಲಿ ಒಂದು ಹೊಸದು ಬಂದಿದೆ, ವೊಕೇಶನಲ್ ಅಂದ್ರೆ ಲಾಸ್ಟ್ 4-5 years ಇಂದ ತುಂಬಾ ಪಾಪ್ಯುಲರ್ ಆಗಿದೆ, ವೊಕೇಶನಲ್ ಪ್ರೋಗ್ರಾಮ್ಸ್ ಅಂತ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ವೊಕೇಶನಲ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಬಟ್ ಯಾವ ಕಾಲೇಜ್ ಅವರು ಅದನ್ನ ಇದು ಮಾಡಿದೆ? ಎಲ್ಲಾ ಕಾಲೇಜರು ಮ್ಯಾಂಡೇಟರಿ ಆಗಿ ತಗೋಬೇಕು, ತಗೊಂಡಿದ್ದಾರೆ. ಬಟ್ ಯಾವ ಕಾಲೇಜ್ ನಾನು ನೋಡ್ತಾ ಇದೀನಿ ಪಬ್ಲಿಸಿಟಿ ಮಾಡ್ತಾನೆ ಇಲ್ಲ, ಯಾಕಂದ್ರೆ ಅದರಲ್ಲಿ ಅವ್ರಿಗೆ ಹೆಚ್ಚು ದುಡ್ಡು ಬರೋದಿಲ್ಲ. ಸೈನ್ಸ್ ಅಲ್ಲಿ ಇದ್ರಲ್ಲಿ ಮಾಡಿದ್ರೆ ಒಳ್ಳೆ ದುಡ್ಡು ಬರುತ್ತೆ ಅಂತ. ಸೊ ಅದು ವೊಕೇಶನಲ್ ಟ್ರೈನಿಂಗ್ ಪ್ರೋಗ್ರಾಮ್ ಬಗ್ಗೆನೂ ಗಮನ ಹರಿಸಿದ್ರೆ ಒಳ್ಳೇದು. 10th ಆದ್ಮೇಲೆ ವೊಕೇಶನಲ್ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ, ಡಿಪ್ಲೊಮೊ ಇದೆ, PG ಡಿಪ್ಲೊಮೊ ಇದೆ, ಅಂಡ್ ದೆನ್ ಡಿಗ್ರಿ ಇದೆ, ಈ ತರ ಬರುತ್ತೆ. ಅದು ತಗೊಳ್ಬೋದು. ಓಕೆ, ಮತ್ತೆ ಇವಾಗ ಕಲಿಕೆಯ ಮನಃಶಾಸ್ತ್ರದ ಆಯಾಮಗಳು ಯಾವುದು ಅಂತ? ಕಲಿಕೆಯಲ್ಲಿ ಮನಃಶಾಸ್ತ್ರದ ಆಯಾಮಗಳು ಯಾವುದು ಅಂತ? ಕಲಿಕೆಯ ಮನಃಶಾಸ್ತ್ರದ ಆಯಾಮ ಅಂತ ಹೇಳಿದ್ರೆ ನೀವು ಲರ್ನಿಂಗ್ ಸ್ಟೈಲ್ಸ್ ಅಂತ ಕೇಳ್ತಾ ಇದ್ರ ಅನ್ಕೊಳ್ತೀನಿ. ಲರ್ನಿಂಗ್ ಸ್ಟೈಲ್ಸ್ ಯೂಶಲಿ ಏನ್ ಮಾಡ್ತೀವಿ, ಒಬ್ಬೊಬ್ಬರಿಗೆ ಒಂದೊಂದು ಲರ್ನಿಂಗ್ ಸ್ಟೈಲ್ ಇರುತ್ತೆ, ಅದು ಸಹ ಇಂಪಾರ್ಟೆಂಟ್. ಕೆಲವರು ಏನ್ ಮಾಡ್ತಾರೆ,
ಅವ್ರಿಗೆ ಕ್ಲಾಸ್ ಅಲ್ಲಿ ಕೇಳಿಸ್ಕೊಂಡ್ರೆ, ಅವ್ರು ಕ್ಲಾಸ್ ಅಲ್ಲಿ ಏನ್ ಮಾಡ್ತಿರ್ತಾರೋ ಅದನ್ನ ನೋಡ್ತಾ ಕೇಳಿಸ್ಕೊಂಡು ಕಲ್ತ್ಕೊಂಡ್ರೆ ಆಗೋಗುತ್ತೆ. ಕೆಲವ್ರಿಗೆ ಓದಿ ಅವ್ರು ಅಲ್ಲಿಗೆ ಏನ್ ಮಾಡ್ತಿದಾರೋ ಅರ್ಥ ಆಗಲ್ಲ, ಅವರೇ ಹೋಗಿ ಓದಿ ಈ ರಿಸರ್ಚ್ ಮಾಡಿ ಅದಕ್ಕೆ ರಿಲೇಟೆಡ್ ಪ್ರಾಕ್ಟಿಕಲ್ ಆಗಿ ತಗೊಂಡು ಮಾಡೋದಿಕ್ಕೆ ಅರ್ಥ ಆಗುತ್ತೆ. ಕೆಲವ್ರಿಗೆ ಪಾಡ್ಕಾಸ್ಟ್ ಕೇಳಿದ್ರೆ ಅರ್ಥ ಆಗುತ್ತೆ, ಕೆಲವರಿಗೆ ಯೂಟ್ಯೂಬ್ ಕೇಳಿದ್ರೆ ಅರ್ಥ ಆಗುತ್ತೆ, ಇನ್ನು ಕೆಲವರಿಗೆ ಆ ಬರದ್ರೆ ಓದಿದ್ದನ್ನ ಎರಡೆರಡು ಸಲ ಮೂರ್ ಸಲ ಬರದ್ರೆ ಅದನ್ನ ಇನ್ನೊಂದ್ ರೀತಿ ಬರದ್ರೆ ಅರ್ಥ ಆಗುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ನಾವು ನೋಡ್ತೀವಿ ಲರ್ನಿಂಗ್ ಅಲ್ಲಿ. ಸೊ ನಾವೇನ್ ಮಾಡ್ತೀವಿ, VAK ಅಂತ ಹೇಳಿ ವ್ಯಾಕ್ ಅಂತ, ವಿಜುವಲ್, ಆಡಿಟರಿ, ಕೈನೆಸ್ಥೆಟಿಕ್ ಅಂಡ್ ರೀಡ್ ಅಂಡ್ ರೈಟ್ ಅಂತ 3 ವಿಭಾಗ ತಗೊಳ್ತೀವಿ. ವಿಜುವಲ್ ಅಂತ ಹೇಳಿದಾಗ ಯಾರು ಜಾಸ್ತಿ ಜಾಸ್ತಿ ಚೆನ್ನಾಗಿ ಕಲಿಯೋದು ವಿಜುವಲಿ, ಅಂದ್ರೆ ಈ ತರ ಈ ವಿಡಿಯೋ ನೋಡ್ತಾ ಕೇಳಿ ಕಲ್ತ್ಕೊಳ್ಳೋದು, ಇದರಲ್ಲಿ ಅಥವಾ ಮೂವಿ ನೋಡಿ ಕಲಿಯೋದು, ಅಥವಾ ಬುಕ್ ಅಲ್ಲಿ ಓದ್ತಾ ವಿಜುವಲ್ಸ್ ಜಾಸ್ತಿ ಇದ್ರೆ, ಇಮೇಜಸ್ ಜಾಸ್ತಿ ಇದ್ರೆ ಕಲಿಯೋದು. ಹಾಗಾಗಿ ನಾವು ಕೆಲವು ಕಡೆ ನಾವೇನ್ ಮಾಡ್ತೀವಿ, ಫ್ಲಿಪ್ ಚಾರ್ಟ್ ಅಂತ ಯೂಸ್ ಮಾಡ್ತಾರೆ ಕಾನ್ಸೆಪ್ಟ್. ಸ್ಕೂಲ್ಸ್ ಅಲ್ಲಿ ಫ್ಲಿಪ್ ಚಾರ್ಟ್ಸ್ ಯೂಸ್ ಮಾಡ್ತಾರೆ, ಇದು ಡಿಜಿಟಲ್ ಬೋರ್ಡ್ ಯೂಸ್ ಮಾಡ್ತಾರೆ. ಬಟ್ ತುಂಬಾ ಕಾಲೇಜಸ್ ಅಲ್ಲಿ, ತುಂಬಾ ಸ್ಕೂಲ್ಸ್ ಅಲ್ಲಿ ಯೂಸ್ ಮಾಡಲ್ಲ. ಈಗ್ಲೂ ಅದೇ ಕರಿ ಹೊಲ್ಗೆ ಇದೆ, ಸೇಮ್ ಅದರಲ್ಲೇ ಮಾಡ್ತಾರೆ. ಹಾಗಾಗಿ ಕಲಿಯೋರು ಯಾವಾಗ ಹೇಳ್ತಾರೆ ಕೆಲವರು, ನಾವೆಲ್ಲ ಓದಿಲ್ವಾ, ಹಾಗೆ ಓದಿದೀವಿ ಅಂತ. ಕಲಿಯೋರು ಕಲ್ತಿರ್ತಾರೆ, ಬಟ್ ಹಿಂದೆ ಬಿದ್ದವ್ರು ಹಿಂದೆ ಬಿದ್ದಿರ್ತಾರೆ. ಅದು ಏನು ಅವಾಗ ಏನ್ ಮಾಡ್ತಾರೆ, ಅಷ್ಟು ಜನ ಕಲಿತಾರೆ, ನಿಂಗೆ ಯಾಕೆ ಆಗಲ್ಲ ಅಂತ. ಯಾವಾಗ್ಲೂ ನಮ್ಮ ಸಮಾಜ ಅಥವಾ ನಮ್ಮ ಟೋಟಲ್ ಸೊಸೈಟಿ ಏನಂದ್ರೆ, ತುಂಬಾ ಸ್ವಲ್ಪ ಜನ ಒಂದಷ್ಟು ಎಕ್ಸಾಂಪಲ್ಸ್ ನ ತಗೊಂಡು ಅವರೆಲ್ಲ ಮಾಡ್ತಿದ್ರೆ ನಿಂಗೆ ಯಾಕೆ ಆಗಲ್ಲ ಅಂತ. ನಾವು ಅದನ್ನೇನಂತ ಕರಿತೀವಿ ಅಂದ್ರೆ ಸರ್ವೈವರ್ ಭಯಾಸ್ ಅಂತ ಹೇಳಿ ಕರಿತೀವಿ. ಯಾರದು ಸುಪೀರಿಯರ್ ಆಗಿ ತಗೊಳ್ತಾರೋ, ಸುಪೀರಿಯರ್ ಮಾರ್ಕ್ಸ್ ತಗೊಳ್ತಾರೋ ಅಂತವ್ರಿಗೆ ನೋಡ್ ಅವ್ರಿಗೆಲ್ಲ ಆಗಿದೆ, ನಿನ್ಗೆ ಯಾಕೆ ಆಗಲ್ಲ. ಅವ್ನ್ ಪಕ್ಕದ ಮನೇನು ಸೇಮ್ ಕಾಲೇಜು, ಸೇಮ್ ಕ್ಲಾಸ್, ಸೇಮ್ ಟೀಚರು, ನಿನ್ಗೆ ಯಾಕೆ ತಗೊಳಕ್ಕಾಗಲ್ಲ ಮಾರ್ಕ್ಸ್ ಅಂತ ಕೇಳ್ತಾರೆ. ಬಟ್ ಅಲ್ಲಿ ಏನಂದ್ರೆ ಕಲಿಯೋದು ವಿಷಯ ಒಂದು ಇದು ಹೇಗೆ ಅಂದ್ರೆ, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಕೋತಿ ಮರನ ಚೆನ್ನಾಗಿ ಹತ್ತುತ್ತೆ. ಆ ಕೋತಿಗೆ ಬಂದ್ಬಿಟ್ಟು ಇದಕ್ಕೆ ಒಂದು ಆಮೆ ನೀರಲ್ಲಿ ಹೋಗುತ್ತೆ, ಮೊಸಳೆ ನೀರಲ್ಲಿ ಹೋಗುತ್ತೆ. ನಾವು ಬಂದ್ಬಿಟ್ಟು ಕೋತಿ ನೋಡಲ್ಲಿ ಆ ಕೋತಿ ಎಷ್ಟು ಚೆನ್ನಾಗಿ ಮರ ಹತ್ತತ್ತೆ, ನೀನು ಹತ್ತು ಅಂತ ಹೇಳಿದ್ರೆ ಆಮೆಗೆ ಆಗತ್ತಾ? ಆಗಲ್ಲ. ಮೊಲಕ್ಕೆ ಹೇಳ್ರೆ ಆಗತ್ತಾ? ಇಲ್ಲ. ಮೊಲಕ್ಕೆ ಆದ ಒಂದು ರಾಬಿಟ್ ಹ್ಯಾಸ್ ಇಟ್ಸ್ ಓನ್ ಟ್ಯಾಲೆಂಟ್, ಮತ್ತೆ ಹಾಗೇನೆ ಒಂದು ಇದು ಎಲ್ಲರಿಗೂ ಅವ್ರದ್ದೇ ಆದ ಒಂದಷ್ಟು ಟ್ಯಾಲೆಂಟ್ ಇರುತ್ತೆ. ಅದನ್ನ ಮಾಡಿದ್ರೆ ನಮ್ಮ ಸಮಾಜದಲ್ಲಿ ಜೆನರಿಕ್ ಆಗಿ ತಗೊಳ್ತಾರೆ. ಇನ್ನೊಂದು ಹೇಳ್ತೀನಿ, ತುಂಬಾ ಜನ ಸ್ಕೋರ್ ಮಾಡ್ತಾ ಮಾಡ್ತಾ ಹೈ ಸ್ಕೋರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ಕಡಿಮೆ ಮಾರ್ಕ್ಸ್ ತಗೊಂಡಿರೋರ್ನ ಒಂದಷ್ಟು ಕೇರ್ಲೆಸ್ ಆಗಿ ನೋಡ್ತಾರೆ. ಈವನ್ ಕಾಲೇಜಸ್ ಅಲ್ಲೂ ಮಾಡ್ತಾರೆ. ಎಷ್ಟೋ ಸ್ಕೂಲ್ಸ್ ಅಲ್ಲಿ, ಕಾಲೇಜಸ್ ಅಲ್ಲಿ 9th 10th ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಇದ್ರೆ ಅವನ್ನ ತೆಗೆದು ಅವ್ರದ್ದು ಇದು ಕಡಿಮೆ ಆಗುತ್ತೆ ಅಂತ, ಏನಂತ ಹೇಳಿದ್ರೆ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಅಂತ ಹೇಳಿ, ಪಾಸ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಅಂತ ಅವ್ರನ್ನ ಪ್ರೈವೇಟ್ ಕ್ಯಾಂಡಿಡೇಟ್ ಆಗಿ ತಗೊಳ್ತಾರೆ. ಇದು ನಡೀತಾ ಇದೆ, ಎಷ್ಟೊಂದ್ ಜನ ಬಂದ್ ಹೇಳ್ತಾರೆ. ಯಾಕೆ ಹೀಗೆಲ್ಲ ಮಾಡ್ತಾರೆ? ಕ್ಲಾಸ್ಗೆಲ್ಲ ಬರ್ಬೋದು, ಬಟ್ ನಿಮ್ಮ ಇದರಲ್ಲಿ ಪ್ರೈವೇಟ್ ಕ್ಯಾಂಡಿಡೇಟ್, ನಿಮ್ಮ ಆ ಸ್ಕೂಲ್ ಅಟೆಂಡೆನ್ಸ್ ಅಲ್ಲಿ ನಿಮ್ ಹೆಸರು ಇರೋದಿಲ್ಲ, ಪ್ರೈವೇಟ್ ಕ್ಯಾಂಡಿಡೇಟ್ ಅಂತ ಇರ್ತಾರೆ. ಯಾಕೆ ಇವೆಲ್ಲ, ಯಾಕೆ ಹೀಗ್ ಮಾಡ್ಬೇಕು? ಓದೋರ್ನ ತೆಗೆದು ಓದಿಸಿ ಪಾಸ್ ಮಾಡೋದು ಹೆಚ್ಚಲ್ಲ, ಓದ್ದಲೇ ಅವ್ರನ್ನ ಕರೆದು ಅವ್ರಿಗೆ ಬೇಕಾದ ಒಂದ್ ರೀತಿ ತಗೊಂಡ್ ಮಾಡಿದ್ರೆ ಒಳ್ಳೇದು. ಲರ್ನಿಂಗ್ ಆಯಾಮ ಅಂತ ಕೇಳಿದಕ್ಕೆ ನಾನು ಹೇಳ್ತಿರೋದು. ಸೊ ಪ್ರತಿಯೊಂದು ಸ್ಕೂಲ್ ಆಗ್ಲಿ, ಪ್ರತಿಯೊಂದು ಕಾಲೇಜಸ್ ಆಗ್ಲಿ ಕಸ್ಟಮೈಸ್ಡ್ ಮೆಥಡ್ ನ ಶುರು ಮಾಡಬೇಕು. ಎಲ್ಲಾ ಕಡೆನೂ AI ಬಂದಿದೆ, ಎಲ್ಲಾ ಕಡೆನೂ ವಿ ಹಾವ್ ಸೋ ಮೆನಿ ಥಿಂಗ್ಸ್. ಇವಾಗ ಎಷ್ಟೋ ಬದಲಾಗ್ತಿದೆ, ನಮ್ಮ ಶಿಕ್ಷಣ ವ್ಯವಸ್ಥೆನೂ ಸಹ ಬದಲಾಗುವಂತ ಅವಶ್ಯಕತೆ ಈಗ ತುಂಬಾ. ಇವಾಗ ಜಾಸ್ತಿಯಾಗಿ ಈ ಇತ್ತೀಚಿನ ದಿನದಲ್ಲಿ ಕೇಳ್ತಿರೋದು ನಾವು ಗ್ರೋತ್ ಮೈಂಡ್ ಸೆಟ್ ಅಂತ. ಹಿಂಗಂದ್ರೆ ಏನು ಅಂತ ಯಾರಿಗೂ ಹೆಚ್ಚಿನವ್ರು ಗೊತ್ತಿಲ್ಲ. ಗ್ರೋತ್ ಮೈಂಡ್ ಸೆಟ್ ಅಂದ್ರೆ ಏನು ಅಂತ, ಮತ್ತೆ ಇದನ್ನ ಹೆಂಗ್ ರೂಢಿಸ್ಕೊಳ್ಬೇಕು, ಇದ್ರ ಬಗ್ಗೆ ಕಾರಲ್ ಡ್ವೆಕ್ ಅಂತ ಒಬ್ರು ಸೈಕಾಲಜಿಸ್ಟ್, ಅವರು ಈ ಟರ್ಮ್ ನ ತಗೊಂಡ್ಬಂದ್ರು. ಬಟ್ ಇವ್ರಿಗಿಂತ ಮುಂಚೆಯಿಂದನೂ ಗ್ರೋತ್ ಮೈಂಡ್ ಸೆಟ್ ಇದೆ, ಇವ್ರು ಕಂಡು ಹಿಡಿದ್ರು ಅಷ್ಟೇ. ಗ್ರೋತ್ ಮೈಂಡ್ ಸೆಟ್ ಅಂತ ತುಂಬಾ ಇಂಪಾರ್ಟೆಂಟ್. ಈಗ ನಾವೇನ್ ಮಾಡ್ತೇವೆ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ಎಕ್ಸಾಂಪಲ್, ಒಂದು ಸ್ಟೋರಿ ಹೇಳ್ತೀನಿ. ಒಂದು ಚಿಕ್ಕ ಮಗು ಫಸ್ಟ್ ಸ್ಕೂಲಿಗೆ ಹೋಗುತ್ತೆ. ಸ್ಕೂಲ್ಗೆ ಹೋದಾಗ ಅವ್ರ ಮೇಡಮ್ ಏನ್ ಹೇಳ್ತಾರೆ, ಒಂದು ಫ್ಲವರ್ ಪಿಕ್ಚರ್ ಬರಿ ಅಂತ ಹೇಳ್ತಾರೆ, ಆಯ್ತಾ? ಸೊ ಫ್ಲವರ್ ಪಿಕ್ಚರ್ ಬರೆಯೋದಾಗ ಈ ಮಗು ಏನ್ ಮಾಡುತ್ತೆ, ಏನೋ ಒಂದು ಪಿಕ್ಚರ್ ಬರೆದು ಇಡುತ್ತೆ. ಅವಾಗ ಅವ್ರ ಮೇಡಮ್ ಹೇಳ್ತಾರೆ, ನೋಡು ಹೀಗಲ್ಲ, ಹೀಗ್ ಬರಿಬೇಕು ಅಂತ ಬೋರ್ಡ್ ಅಲ್ಲಿ ಬರೀತಾರೆ, ಇದೇ ತರ ಬರಿಬೇಕು ಅಂತಾರೆ. ಸೊ ಆ ಮಗು ಏನ್ ಮಾಡುತ್ತೆ, ಅದನ್ನೇ ನೋಡ್ಕೊಂಡು ಸರ್ಕಲ್ ಬರ್ದು, ಫ್ಲವರ್ ಬರ್ದು ಮಾಡಿ ಹಾಕುತ್ತೆ. ಅದಕ್ಕೆ ಮುಂಚೆ ಅದು ಯಾವ್ದೋ ಫ್ಲವರ್ ನೋಡಿರುತ್ತೆ, ಅದನ್ನ ಬರ್ದಿರುತ್ತೆ. ಅವಾಗ ಅದು ಒಪ್ಪಲ್ಲ. ಹೀಗೆ 2ನೇ ಸಲ ಇನ್ನೊಂದ್ ಕಡೆ ಹೋಗುತ್ತೆ, ನೋಡು ನಾನು ಈ ತರ ಆಲ್ಫಾಬೆಟ್ಸ್ ಇದನ್ನ ನೋಡಿ ಹೀಗೆ ಬರಿಬೇಕು, ಕಾಪಿ ಮಾಡಿ ಬರಿಬೇಕು. ಮಾತಾಡುವಾಗ ನೋಡಿ ಇದೇ ತರ ಮಾತಾಡ್ಬೇಕು, ನೀನ್ ಹೀಗ್ ಮಾತಾಡಬಾರ್ದು, ಇದೇ ವರ್ಡ್ ಯೂಸ್ ಮಾಡ್ಬೇಕು. ಇನ್ನೊಂದು ಎಕ್ಸಾಂಪಲ್, ಒಂದ್ ಮಗುಗೆ, ಚಿಕ್ಕ ಮಗುಗೆ ನೀವೊಂದು ಚೇರ್ ಕೊಡಿ. ಆ ಚೇರ್ ಕೊಟ್ರೆ ಆ ಮಗು ಏನ್ ಮಾಡುತ್ತೆ, ಅದನ್ನ ಈ ಟೆಂಟ್ ತರ ಹಾಕೊಳ್ಳುತ್ತೆ, ಸುತ್ತಮುತ್ತ ಟೆಂಟ್ ಹಾಕೊಂಡು ಆಮೇಲೆ ಈ ಇರುತ್ತೆ. ಆಮೇಲೆ ಅವ್ರ ಮೇಡಮ್ ಅಮ್ಮ ಬಂದ್ ಹೇಳ್ತೆ, ಇಲ್ಲ ಇಲ್ಲ ಇಲ್ಲ, ನೀನ್ ಅಲ್ಲಿ ನೋಡು, ಇದ್ರ ಮೇಲೆ ಕುತ್ಕೊಳ್ಬೇಕು, ನಿನ್ಗೆ ಹಾಗೆಲ್ಲ ಮಾಡ್ಬಾರ್ದು. ಅವಾಗ ಏನಾಗುತ್ತೆ, ಆ ಮಗು ಓಕೆ, ಫಿಕ್ಸ್ಡ್ ಮೈಂಡ್ ಸೆಟ್ ಅಂತ.
ಇದನ್ನೇ ಅಂದ್ರೆ ನಾವ್ ಸಮಾಜ ಏನ್ ಮಾಡುತ್ತೆ, ಇಲ್ಲಿ ಯಾರು ಮಕ್ಕಳು ಅವರು ಫಿಕ್ಸ್ಡ್ ಮೈಂಡ್ ಸೆಟ್ ಇಟ್ಕೊಂಡಿಲ್ಲ, ಅವರು ಗ್ರೋತ್ ಮೈಂಡ್ ಸೆಟ್ ಇಟ್ಕೊಂಡು ಬಂದಿರ್ತಾರೆ. ಅವರು ಒಂದು ವಿಷಯ ಕಲ್ತು ಅದನ್ನ ಯಾವ ರೀತಿ ಎಕ್ಸ್ಟೆಂಡ್ ಮಾಡಬಹುದು ನೆಕ್ಸ್ಟ್ಗೆ ಅಂತ ಹೇಳಿ ಅವರ ಓನ್ ಕ್ರಿಯೇಟಿವ್ ಮೈಂಡ್ ಯೂಸ್ ಮಾಡಿ ಮಾಡ್ತಾರೆ. ಬಟ್ ಸಮಾಜ ಅನ್ನೋದು ಏನಿದೆಯೋ ಒಂದು ಚೌಕಟ್ಟು ಹಾಕ್ಬಿಡುತ್ತೆ, ಒಂದು ಫ್ರೇಮ್ ಹಾಕ್ಬಿಟ್ಟು ಇಷ್ಟರಲ್ಲೇ ನೀನ್ ಯೋಚನೆ ಮಾಡ್ಬೇಕು ಅಂತ. ಸೊ ಇದನ್ನ ಫಿಕ್ಸ್ಡ್ ಮೈಂಡ್ ಸೆಟ್ ಅಂತ. ಫಿಕ್ಸ್ಡ್ ಮೈಂಡ್ ಸೆಟ್ ಇರುವಂತಹ ಮಕ್ಕಳು ಅಥವಾ ಜನ, ಮನುಷ್ಯರು, ದೊಡ್ಡವರು, ಎಲ್ರು ಕಷ್ಟ ಅವ್ರಿಗೆ ಸರ್ವೈವ್ ಆಗಕ್ಕೆ. ಈಗ ನೋಡಿ, ಮೊನ್ನೆ ಒರಾಕಲ್ ಅಲ್ಲಿ 30,000 ಜನನ ಲೇ ಆಫ್ ಮಾಡಿದ್ರು. ರಿಯಲಿ ಎಲ್ಲಾರು ನಾವೆಲ್ಲ ಅಯ್ಯೋ ಪಾಪ ಅಂತ ಎಲ್ಲ ಅನ್ಕೊಂಡ್ವಿ, ಅದು ಓಕೆ. ಸೊ ವಿ ಫೆಲ್ಟ್ ಬ್ಯಾಡ್. ಇದೇ ತರನೇ ಎಷ್ಟೋ ಕಡೆ ಆಗಿದೆ. ಇದೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಆಮೇಲೆ ಅದ್ರ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು, ಅಲ್ಲಿ ಇದ್ದವ್ರದೆಲ್ಲ ಒಂದು ಫಿಕ್ಸ್ಡ್ ಮೈಂಡ್ ಸೆಟ್. ಓಕೆ, ನನ್ ಒಂದು ಜಾಬ್ ಇದೆ, ಒಳ್ಳೆ ಸ್ಯಾಲ್ರಿ ಇದೆ, ಎಲ್ಲ ಇದೆ, ಮುಂದೆ ಏನಕ್ಕೆ ಅಪ್ಡೇಟ್ ಆಗ್ಬೇಕು? ಅಪ್ಡೇಟ್ ಆಗಿಲ್ಲ. ನೀವು ಯಾರ್ಯಾರು ಪ್ರೆಸೆಂಟ್ ಟ್ರೆಂಡ್ ಅಲ್ಲಿ ಅಪ್ಡೇಟ್ ಆಗಲ್ವೋ ಅವರು ಉಳಿಯಕ್ಕಾಗಲ್ಲ. ರ್ಯಾಂಕ್ ಬಂದಿರ್ಬೋದು, ಅವರು 10th ಅಲ್ಲೋ 12th ಅಲ್ಲೋ ರ್ಯಾಂಕ್ ಬಂದಿರ್ಬೋದು, ಅವ್ರು ಉಳಿಯಕ್ಕಾಗಲ್ಲ. ಯಾವ ವ್ಯಕ್ತಿ ರ್ಯಾಂಕ್ ಬಂದಿರಲ್ಲ, ಅವನು ಯಾರೋ ಒಂದು ಫೇಲ್ ಆಗಿರ್ತಾನೆ, ಅವನು ಅಪ್ಡೇಟ್ ಮಾಡ್ಕೊಂಡಿರ್ತಾನೆ, ಅವನು ಅಥವಾ ಅವಳು, ಅವ್ರು ಸರ್ವೈವ್ ಆಗ್ತಾರೆ. ಈ ಒಂದು ಇನ್ನೊಂದು ರಿಸರ್ಚ್ ನಡೀತು ಇತ್ತೀಚೆಗೆ. ಒಬ್ರು ಇವ್ರು ಹೇಳಿದ್ರು, ಒಂದ್ ಕಂಪನಿ ಸಿಇಒ, ವೆರಿ ಗುಡ್ ಕಂಪನಿ, ಪ್ಯಾಲೆಂಟ್ ಏನೋ ಇದು, ಅವರು ಒಂದು ಹೇಳಿದ್ರು, ಈ ಒಂದು AI ಏಜ್ ಅಲ್ಲಿ ಎರಡು ತರ ವ್ಯಕ್ತಿಗಳು ಸರ್ವೈವ್ ಆಗಕ್ಕಾಗತ್ತೆ ಅಂತ. ಒಂದು ಬಂದು ವೊಕೇಶನಲ್ ಸ್ಕಿಲ್ಸ್ ಕಲ್ತಿರೋರು, ಅಂದ್ರೆ ಇನ್ನೊಂದು ಯಾರು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಕ್ಕಾಗತ್ತೋ ಅಂತ, ಯಾರು ಅವರು ಇನ್ನೋವೇಟಿವ್ ಆಗಿ ಯೋಚನೆ ಮಾಡ್ತಾರೋ ಅಂಥವ್ರು ಮಾತ್ರ ಸರ್ವೈವ್ ಆಗ್ತಾರೆ. ಅಂದ್ರೆ ಇನ್ ಅದರ್ ವರ್ಡ್, ADHD ಇರುವಂತಹ ಮಕ್ಕಳು ಬೇಗ ಸರ್ವೈವ್ ಆಗ್ತಾರೆ ಅಂತ ಹೇಳ್ತಾರೆ. ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವ್ ಡಿಸಬಿಲಿಟಿ ಡಿಸಾರ್ಡರ್ ಅಂತ. ಇಂತಹ ಮಕ್ಕಳು ಚೆನ್ನಾಗಿ ಸರ್ವೈವ್ ಆಗ್ತಾರೆ, ಯಾಕಂದ್ರೆ ಬದಲಾವಣೆಗೆ ಈಸಿಯಾಗಿ ಅಡಾಪ್ಟ್ ಆಗ್ತಾರೆ. ನಾನು ಇವಾಗ್ಲೂ ಹೇಳೋದು, ಮಕ್ಕಳು ರ್ಯಾಂಕ್ ಬಂದಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಒಂದು ಫಿಕ್ಸ್ಡ್ ಮೈಂಡ್ ಸೆಟ್ ಆಗಿ ಬೆಳೆಸ್ಬೇಡಿ. ದಯವಿಟ್ಟು ಅವ್ರನ್ನ ಚೇಂಜಸ್ಗೆ ಮಾಡಿ. ಚೇಂಜಸ್ ನ ನೋಡ್ತಾ ಇರಿ, ತುಂಬಾ ಚೇಂಜಸ್ ಆಗ್ತಿದೆ. ಇಂಜಿನಿಯರಿಂಗ್ ಸೇರಿಸಿದ್ರೆ ಇವಾಗ ಆಲ್ರೆಡಿ ಎಷ್ಟೋ ಜನ ಮಕ್ಕಳು ಜಾಬ್ ಕಳ್ಕೊಳ್ತಾ ಇದ್ದಾರೆ, ಜಾಬ್ ಸಿಗ್ತಾ ಇಲ್ಲ. ಇದೆ ನೀವು IIT IIM ಅಂತ ಹೇಳ್ತೀರಾ, ಅಲ್ಲೇನೆ ಜಾಬ್ ಕಟ್ ಆಗ್ತಾ ಇದೆ, ಜಾಬ್ ಸಿಗ್ತಿಲ್ಲ. ನೀವು ರೆಡಿಟ್ ಎಲ್ಲ ನೋಡಿ. ಹಾಗಾಗಿ ಮಾರ್ಕ್ಸ್ ಹಿಂದೆ ಬೀಳ್ಬೇಡಿ. ಮಾರ್ಕ್ಸ್ ತಗೊಂಡಿದಾರ, ತಗೊಳ್ಳೋದ್ರ ಜೊತೆಗೆ ಅವ್ರನ್ನ ಹೆಚ್ಚಾಗಿ ಯೋಚನೆ ಮಾಡಕ್ ಶುರು ಮಾಡಿ. ಅಂದ್ರೆ ಅಕಾಡೆಮಿಕ್ ಬಿಟ್ಟು ಬೇರೆ ರೀತಿ ಯೋಚನೆ ಮಾಡಕ್ ಶುರು ಮಾಡಿ. ಇದನ್ನ ನಾವೇನಂತ ಕರಿತೀವಿ, ಗ್ರೋತ್ ಮೈಂಡ್ ಸೆಟ್. ಯಾವ ವ್ಯಕ್ತಿಗೆ ಗ್ರೋತ್ ಮೈಂಡ್ ಸೆಟ್ ಇರುತ್ತೋ ಅಂಥವ್ರು ಜೀವನದಲ್ಲಿ ಸರ್ವೈವ್ ಆಗ್ತಾರೆ ಅಷ್ಟೇ ಅಲ್ಲ, ತುಂಬಾ ಚೆನ್ನಾಗಿ ಬದುಕ್ತಾರೆ. ಯಾವ ವ್ಯಕ್ತಿ ಫಿಕ್ಸ್ಡ್ ಮೈಂಡ್ ಸೆಟ್ ಇಟ್ಕೊಂಡಿರ್ತಾರೋ, ಅವ್ರು ರ್ಯಾಂಕ್ ಬರ್ಲಿ ಅಥವಾ ಒಳ್ಳೆ ಇದು ಮಾಡ್ಲಿ, ಕಂಪನಿಲಿ ಒಳ್ಳೆ ಕೆಲ್ಸಗಾರ ಅಂತ ಆಗ್ಲಿ, ಕೊನೆಯಲ್ಲಿ ಬದಲಾವಣೆ ಅಂತ ಬಂದಾಗ ಆ ವ್ಯಕ್ತಿ ಹೊರಗಡೆ ಹೋಗ್ಲೇಬೇಕಾಗುತ್ತೆ. ಎಲ್ರು ದಯವಿಟ್ಟು ಗ್ರೋತ್ ಮೈಂಡ್ ಸೆಟ್ ಬೆಳೆಸ್ಕೊಳ್ಳೋದಕ್ಕೆ ಪೇರೆಂಟ್ಸ್, ಎಸ್ಪೆಷಲಿ ಪೇರೆಂಟ್ಸ್ ಹೆಲ್ಪ್ ಮಾಡಿ ನಿಮ್ಮ ಮಕ್ಕಳಿಗೆ ಗ್ರೋತ್ ಮೈಂಡ್ ಸೆಟ್. ಹೌದು. ಇವಾಗ ಎಲ್ಲಾ ಸ್ಟೂಡೆಂಟ್ಸ್ ಇದ್ರಲ್ಲೂ ಪೇರೆಂಟ್ಸ್ ಪಾತ್ರ ತುಂಬಾ ಮಹತ್ವದಂತ ಹೇಳ್ಬೋದು. ಯಾಕಂದ್ರೆ ಪೂರ್ತಿ ಇವಾಗ ಅವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇವಾಗ ಚಿಕ್ಕ ಏಜ್ ಅವ್ರು ಹೇಳಿದ್ದೇ ಕೇಳ್ತಿರ್ತಾರೆ. ಇವಾಗ ಫೇಲ್ ಆಗಿರ್ತಾರಲ್ವಾ, ಅವ್ರನ್ನ ಈ ಪೇರೆಂಟ್ಸ್ ಹೆಂಗ್ ನೋಡ್ಬೇಕು? ಯಾಕಂದ್ರೆ ಈ ಮನೇಲೆಲ್ಲ ಇವಾಗ ಇವರೇ ಪೇರೆಂಟ್ಸ್ ಪ್ರೆಷರ್ ಹಾಕಿದ್ರೆ ಅವರು ತುಂಬಾ ಡಿಪ್ರೆಸ್ಡ್ ಆಗಿ ಹೋಗ್ತಾರೆ ಸಮ್ ಸ್ಟೂಡೆಂಟ್ಸ್. ಯಾಕಂದ್ರೆ ಇವಾಗಿನವರು ತುಂಬಾ ಅಂದ್ರೆ ಸೆನ್ಸಿಟಿವ್ ಆಗಿರ್ತಾರೆ ಮಕ್ಕಳು ಜಾಸ್ತಿಯಾಗಿ. ಸೊ ಪೇರೆಂಟ್ಸ್ ಹೆಂಗ್ ನೋಡ್ಬೇಕು ಅವ್ರನ್ನ ಅಂತ. ಮೊದಲಿಗೆ ನಾನು ಆಗ್ಲೇ ಹೇಳಿದೆ, ನಿಮ್ಮ ಮನ್ಸನ್ನ ಚೇಂಜ್ ಮಾಡ್ಕೊಳ್ಳಿ. ಅಯ್ಯೋ ನನ್ ಮಗ ಈಗ ಆಗ್ಬಿಟ್ಟಿದ್ದಾನೆ, ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಆ ಮಕ್ಳಿಗೆ ನೀವು ತೋರ್ಸೋದು ಪಿಟಿ ತರ ಅನ್ಸುತ್ತೆ. ನೀವು ಅದ್ ಚೆನ್ನಾಗಿ ನೋಡ್ಕೊಳ್ತೀನಿ ಅಂದ್ರೆ ಅವ್ರಿಗೆ ಏನೋ ನನ್ ಮೇಲೆ ಕರುಣೆ ತೋರಿಸ್ತಾರೆ. ನನ್ ಹೇಳ್ತಾರೆ ಸ್ಟೂಡೆಂಟ್ಸ್ ಬಂದಾಗ, ನಮ್ಮ ಅಪ್ಪ ಅಮ್ಮ ಏನು ಅಂದಿಲ್ಲ, ಆದ್ರೂ ನಮ್ಗೊಂಥರ ಗೊತ್ತಾಗುತ್ತೆ ಅವ್ರ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಅಲ್ಲಿ, ಅವ್ರು ನಮ್ಮ ಹತ್ರ ಡೀಲ್ ಮಾಡೋದ್ರಲ್ಲಿ ಗೊತ್ತಾಗುತ್ತೆ ಏನು ಮಾತಾಡಿಲ್ಲ ಅಂತ. ಸೊ ಇದನ್ನ ದಯವಿಟ್ಟು ಫಸ್ಟ್ ಏನಂದ್ರೆ, ನೀವು ಬದಲಾಗ್ಬಿಡಿ, ನಿಮ್ಮ ಮನ್ಸಲ್ಲಿ ಅಂದ್ಕೊಳ್ಳಿ. ಇದು ಒಂದು ಫೀಡ್ಬ್ಯಾಕ್. ಈಗ ಒಂದಕ್ಕೆ ಅರ್ಥ ಮಾಡ್ಕೊಳ್ಳಿ, ನೀವೊಂದೇನೋ ಕೆಲಸ ಮಾಡ್ತೀರಾ ಅಥವಾ ಒಂದು ಮಳೆ ಹೊಡಿತೀರಾ ಅಂತ ಒಂದು ಸ್ಕ್ರೂ ಹಾಕಕ್ ಟ್ರೈ ಮಾಡ್ತೀರಾ, ಒಂದ್ಸಲ ಬರಲ್ಲ, ಎರಡನೇ ಸಲ ಸ್ಕ್ರೂ ಹಾಕಿ ಮತ್ತೆ ಟ್ರೈ ಮಾಡ್ತೀರಾ, ಎರಡನೇ ಸಲ ಬರಲ್ಲ, ಮೂರನೇ ಸಲ ಮಾಡ್ತೀರಲ್ವಾ, ಅಂದ್ರೆ ಕಲ್ತು ಮಾಡ್ತೀರಾ. ಅವಾಗ ಅದನ್ನ ಫೇಲ್ಯೂರ್ ಅಂತ ಕರೀತಾರ, ಇಲ್ಲ ಫೀಡ್ಬ್ಯಾಕ್ ಅಂತ ಕರೀತಾರ. ಹಾಗೆ ಅನ್ಕೊಳ್ಳಿ, ನಿಮ್ಮ ಮಗ ಒಂದ್ ರೀತಿ ಟ್ರೈ ಮಾಡಿದ್ದಾರೆ, ನಿಮ್ಮ ಮಗಳು ಒಂದ್ ರೀತಿ ಟ್ರೈ ಮಾಡಿದಾಳೆ, ಅವಳಿಗೆ ಈ ಸಲ ಆಗಿಲ್ಲ, ಮತ್ತೆ ಹಾಗಾಗಿ ಇನ್ನೊಂದ್ಸಲ ಟ್ರೈ ಮಾಡ್ಲಿ ಅಥವಾ ಬೇರೆ ಆಯಾಮಗಳನ್ನ ನೋಡೋಣ ಅಂತ. ಹಾಗಾಗಿ ನಾವು NLP ನಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಇದೆ, ಯಾವಾಗ್ಲೂ ಒಂದೇ ವಿಷಯಕ್ಕೆ ಸ್ಟಕ್ ಆದ್ರೆ, ಒಂದೇ ವಿಷಯ ಇದ್ರೆ ಅಂದ್ರೆ ಒಂದೇ ಚಾಯ್ಸ್ ಇಟ್ಕೊಂಡ್ರೆ ಸ್ಟಕ್, ಎರಡು ಚಾಯ್ಸ್ ಇಟ್ಕೊಂಡ್ರೆ ಕನ್ಫ್ಯೂಷನ್, ಎರಡಕ್ಕಿಂತ ಜಾಸ್ತಿ ಇದಿದ್ರೆ ನಿಮ್ಗೆ ಬೇರೆ ಬೇರೆ ದಾರಿಗಳು ಹೊಳೆಯುತ್ತೆ. ಎರಡೂ ಇಲ್ಲಾಂದ್ರೆ ಮೂರನೇ ಹೋಗ್ಬೋದು ಅನ್ನೋ ಒಂದು ಐಡಿಯಾ ಇರುತ್ತೆ. ಹಾಗಾಗಿ ನಿಮ್ಮ ಮನಸ್ಸನ್ನ ಬದಲಾಯಿಸ್ಕೊಳ್ಳಿ.
PUC ನಲ್ಲಿ ಮಾತ್ರ PUC ನಲ್ಲಿ ಹೈ ಸ್ಕೋರ್ ಮಾಡಿದ್ರೆ ಮಾತ್ರ ಅವನಿಗೆ ಭವಿಷ್ಯ ಇದೆ ಅನ್ನೋದನ್ನ ನಿಮ್ಮ ಮನಸ್ಸಿನ ತೆಗಿರಿ. ಆಮೇಲೆ ನಿಮ್ಮ ಮಕ್ಕಳ ಜೊತೆಲಿ ನಿಮ್ಮ ಮನಸ್ಸಲ್ಲಾಗಿರೋ ಬದಲಾವಣೆ ಅವರೇ ಅರ್ಥ ಮಾಡ್ಕೋತಾರೆ, ಅವರೇ ಖುಷಿಯಾಗಿರ್ತಾರೆ, ಅವ್ರು ನೆಕ್ಸ್ಟ್ ಹೋಗ್ತಾರೆ. ಏನ್ ಮಾಡ್ಬೇಕಂದ್ರೆ ಇದೇ ತರ ನಾನ್ ನಿಮ್ಗೆ ಇವಾಗ ಏನ್ ಹೇಳಿದ್ನೋ ಇದು ಒಂದು ಫೀಡ್ಬ್ಯಾಕ್ ಬಿಟ್ಟ ನೀನ್ ಮಾಡಿರುವಂತದ್ದು ನೀನ್ ಟ್ರೈ ಮಾಡಿದ್ಯಾ, ನೀನ್ ಸ್ಕೋರ್ ಮಾಡಿ ಟ್ರೈ ಮಾಡಿದ್ಯಾ, ಆಗಿಲ್ಲ ನೆಕ್ಸ್ಟ್ ಟೈಮ್ ಮಾಡೋಣ. ಇಲ್ಲ ನಿಂಗೆ ನಿಜಕ್ಕೂ ಏನ್ ಕಷ್ಟ ಆಗ್ತಿದೆ, ಏನಾದ್ರು ಕಷ್ಟ ಆಗ್ತಿದೆ ನಾವು ಅರ್ಥ ಮಾಡ್ಸಕ್ ನಾನು ಹೆಲ್ಪ್ ಮಾಡ್ತೀನಿ. ಇಲ್ಲ ನಿಮ್ಗೆ ಏನಾದ್ರೆ ಈ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇಲ್ವಾ, ನಾವು ಬೇರೆ ಸಬ್ಜೆಕ್ಟ್ ತಗೊಳ್ಳೋಣ, ಮಾಡೋಣ, ಬೇರೆ ಸಬ್ಜೆಕ್ಟ್ ಮತ್ತೆ ಶುರು ಮಾಡೋಣ. ಎಷ್ಟೋ ಜನ ಮಕ್ಕಳು ನನ್ನ ಪೇರೆಂಟ್ಸ್ ಹೇಳಿದೀನಿ ಒಪ್ಪಿದ್ದಾರೆ. ಟೋಟಲ್ ಸೈನ್ಸ್ ತಗೊಂಡು ಸೈನ್ಸ್ ಅಲ್ಲಿ ಏನು ಫಸ್ಟ್ ಇಯರ್ ಅಲ್ಲಿ ಹೆಂಗೋ ಮಾಡಿ ಓಡ್ಸಿರ್ತಾರೆ, ನೂಕಿರ್ತಾರೆ. ಬಟ್ ಇವಾಗ ಅಂತ ಈಗ ಕೆಲವು ಕಡೆ ಆಲ್ರೆಡಿ ಬೋರ್ಡ್ ಎಕ್ಸಾಮ್ಸ್ ಬಂದಿದೆ 10th 11th ಅಲ್ಲಿ ಕಷ್ಟ ಆಗುತ್ತೆ. ಸೊ ಮುಂದೆ ಹಾಗಾಗಿ ಆತರ ಇದ್ರೆ ಮತ್ತೆ ಫಸ್ಟ್ ಇಂದ ಶುರು ಮಾಡಿ. ಇವಾಗ ಒಂದು 1 year 2 year ನೀವು ವೇಸ್ಟ್ ಆದ್ರೂ ಪರವಾಗಿಲ್ಲ, ಮುಂದೆ ಅವರು ಬದುಕಬಹುದು, ಚೆನ್ನಾಗಿ ಬದುಕಬಹುದು. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ನೀವು ಅಂದ್ಕೊಳ್ಳಿ, ನೀವು ಬದಲಾದ್ರೆ ನಿಮ್ಮ ಮಕ್ಕಳನ್ನು ಅದನ್ನ ಅಬ್ಸರ್ವ್ ಮಾಡ್ತಾರೆ, ಅವ್ರಿಗೂ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಓಕೆ ನಾನು ಇನ್ನೊಂದಷ್ಟು ಎಫರ್ಟ್ ಹಾಕ್ಬೇಕು ಅಂತ. ನಿಮ್ಮ ಮನಸ್ಸಲ್ಲೇನೆ ಒಂದು ಬೇಜಾರಿದ್ರೆ, ಒಂದು ಬಿದ್ದಿದ್ರೆ ಅವರು ವಿ ಆರ್ ಅ ಫೇಲ್ಯೂರ್ ಅಂತ ಹೇಳಿ ಅವ್ರ ಮೈಂಡ್ ಅಲ್ಲಿ ತಿಳ್ಕೊಳ್ಳುತ್ತೆ. ಹಾಗಾಗಿ ಇವಾಗ ಇತ್ತೀಚೆಗೆ ಮೊನ್ನೆ ಒಂದು ರಿಪೋರ್ಟ್ ಸಹ ಬಂದಿತ್ತು, ಅಂದ್ರೆ ಸ್ಟೂಡೆಂಟ್ಸ್ ಸೂಸೈಡ್ ಜಾಸ್ತಿ ಆಗ್ತಿದೆ, ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅಂತ. ಅದು ಇಂಥ ರಿಸಲ್ಟ್ ಬಂದಾಗ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಅವಾಗ್ಲೇ ಹೇಳ್ದಂಗೆ ಸ್ಟೂಡೆಂಟ್ಸು ತುಂಬಾ ಸೆನ್ಸಿಟಿವ್ ಇದ್ದಾರೆ ಇವಾಗಿನ ಕಾಲದವರು. ಮತ್ತೆ ಅಂದ್ರೆ ಅವರು ಇದನ್ನೆಲ್ಲ ತುಂಬಾ ಸ್ಟ್ರೆಸ್ಡ್ ತಗೊಂತಾರೋ ಏನೋ ನಂಗೆ ಗೊತ್ತಿಲ್ಲ. ಬಟ್ ಈ ಸಂಖ್ಯೆ ಜಾಸ್ತಿ ಆಗ್ತಿದೆ ಈಗ. ಈ ಸಮಾಜದಲ್ಲಿ ವಿದ್ಯಾರ್ಥಿಗಳ ಆತ್ಮಹತ್ಯೆ ಜಾಸ್ತಿ ಆಗ್ತಿದೆ ಅಂದ್ರೆ ಇದು ಸಮಾಜದ ಪಾತ್ರವೇನು, ನಾವೇನ್ ಮಾಡ್ಬೇಕು, ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತ. ಓಕೆ, ಇದು ಸಮಾಜದ ಪಾತ್ರ ಕರೆಕ್ಟ್, ನಿಜ. ಯಾಕಂದ್ರೆ ಸಮಾಜ ಏನ್ ಮಾಡುತ್ತೆ, ಗೆದ್ದವ್ರನ್ನ ಎತ್ತಿ ಮೆರೆಸೋ ಅಷ್ಟು ಸೋತವ್ರನ್ನ ಕಡೆ ಗಮನ ಕೊಡುತ್ತೆ. ಹೌದು. ಹಾಗಂತ ಗೆದ್ದವ್ರನ್ನ ಮೆರೆಸಬಾರ್ದಾ ಈ ಪ್ರಶ್ನೆ ಬರುತ್ತೆ. ಹೌದು. ಗೆದ್ದವ್ರಿಗೆ ಎಫರ್ಟ್ಗೆ ಬೆಲೆ ಇಲ್ವಾ? ಅವ್ರ ಎಫರ್ಟ್ಗೆ ಬೆಲೆ, ಸಾಧಕರಿಗೂ ಬೆಲೆ ಬೇಕು. ಹೌದು. ಇಲ್ಲಿ ತಪ್ಪಾಗ್ತಿರೋದಲ್ಲಿ ಆ ಮಕ್ಕಳ ಈ ಸಾಧನೆ ಮಾಡಕ್ಕಾಗ್ದಲೆ ಆ ಸಮಯದಲ್ಲಿ ಹತಾಶರಾಗಿರುವಂತಹ ಮಕ್ಕಳ ಮನಸ್ಸಲ್ಲಿ ಧೈರ್ಯ ತುಂಬುವಂತ ಕೆಲಸ ಏನಾಗುತ್ತೆ ಅಂದ್ರೆ, ನೀವು ಇವಾಗ ಸುಸೈಡ್ ಅಂತ ಹೇಳ್ತಾ ಇದ್ರೆ ಅದು ಎಲ್ಲಿ ಜಾಸ್ತಿ ಆಗ್ತಾ ಇದೆ, ತುಂಬಾ ಆಗ್ತಿರೋದು ಈ ತರ ರಿಸಲ್ಟ್ ಬಂದಾಗ. ಒಂದು ನೆಕ್ಸ್ಟ್ IIT KCET ಎಕ್ಸಾಮಿನೇಷನ್ಸ್ ಬಂದಾಗ, JEE ಎಕ್ಸಾಮ್ಸ್ ಬಂದಾಗ, ಈ ಎಕ್ಸಾಮ್ಸ್ ಅಲ್ಲಿ ಫೇಲ್ ಆದಾಗ, ಇನ್ನೊಂದು IIT ಅಂತ ಕಡೆ ಅಥವಾ ಕಾಲೇಜ್ ಕಡೆ, ಈವನ್ ಲೋಕಲ್ ಕಾಲೇಜ್ ಕಡೆ ಹೋದಾಗ ಅಲ್ಲಿರುವಂತ ಕಾಂಪಿಟೇಷನ್ ಜೊತೆ ಕಾಂಪೀಟ್ ಮಾಡಕ್ಕಾಗ್ದಲೆ ಫೇಲ್ಯೂರ್ ಆದಾಗ ಸುಸೈಡ್. ಇಲ್ಲೆಲ್ಲ ಅಬ್ಸರ್ವ್ ಮಾಡ್ತಿರೋದು ಸ್ಟೂಡೆಂಟ್ಸ್ಗೆ ಆ ಸಮಯಕ್ಕೆ ಬೇಕಾದ ಧೈರ್ಯವಾಗ್ಲಿ ಒಂದು ಸೆಲ್ಫ್ ಅವೇರ್ನೆಸ್ ಆಗ್ಲಿ ಇರೋದಿಲ್ಲ. ಅಂದ್ರೆ ಅದು ಕೊಟ್ಟಿರೋದಿಲ್ಲ. ಸಮಾಜ ಏನ್ ಹೇಳುತ್ತೆ, ಪೇರೆಂಟ್ಸ್ ಹೇಳ್ತಾರೆ, ನೋಡು ನಾನು ಎಷ್ಟು ಕಷ್ಟಪಟ್ಟು ನಿನ್ನ ಓದಿಸ್ತಾ ಇದ್ದೀನಿ, ನೀನು ಫಸ್ಟ್ ಬರ್ಬೇಕು, ನೋಡು ನಾನು ಕಷ್ಟಪಟ್ಟು ಕಳಿಸ್ತಾ ಇದ್ದೀನಿ, ಇಷ್ಟು ಕಟ್ಟು ಕೊಡ್ತಾ ಇದ್ದೀನಿ. ಕಷ್ಟಪಟ್ಟಿದ್ದೀರಾ, 100% ಕಷ್ಟಪಡ್ತಾ ಇದ್ದೀರಾ, ಅದ್ರಲ್ಲಿ ಎಲ್ಲ ಇದೆ. ಬಟ್ ನೀವು ಆ ಕಂಡೀಷನ್ ಹಾಕಿ ಕಳಿಸ್ತಿರಲ್ಲ, ಅವಾಗ ರಿಯಲಿ ಆ ಮಕ್ಳಿಗೆ ಏನ್ ಮಾಡಕ್ಕೂ ಗೊತ್ತಾಗಲ್ಲ. ಅವಾಗ ಅವ್ರಿಗೆ ಏನ್ ಅನ್ಸುತ್ತೆ, ಇಲ್ಲಿಂದ ಪಾರಾಗ್ಬಿಟ್ಟು ಹೊಟ್ಟೋದ್ರೆ ಸಾಕು ಅಂತ. ತುಂಬಾ ಜನ ಮಕ್ಳು ಹೇಳ್ತಾರೆ, ನಾನು ಓದಕ್ಕಾಗಿಲ್ಲ, ನಮ್ಮ ಅಪ್ಪ ಅಮ್ಮಂಗ್ ಗೊತ್ತಾದ್ರೆ ಬೇಜಾರ್ ಮಾಡ್ಕೊಳ್ತಾರೆ, ಅವ್ರು ಎಷ್ಟೋ ಕಷ್ಟಪಟ್ಟು ನನ್ಗೆ ಹಾಕೊಡ್ತಾರೆ, ಈ ವರ್ಡ್ ಯೂಸ್ ಮಾಡೇ ಮಾಡ್ತಾರೆ. ಇದೆಲ್ಲ ಎಲ್ಲಿಂದ ಬಂದಿದೆ? ಪೇರೆಂಟ್ಸ್ ಇಂದ. ಇದ್ರ ಬದಲು ಧೈರ್ಯ ತುಂಬಿ, ನೀನು ಒಂದ್ ಕಡೆ ಹೋಗ್ತಾ ಇದೀಯ ಅಂದ್ರೆ ಕಾಂಪಿಟೇಷನ್ಸ್ ಕಾಮನ್, ಇದು ಎಲ್ಲಾ ರೀತಿ. ಕೆಲವೊಂದ್ಸಲ ನೀನ್ ಅಪ್ ಇರ್ಬೋದು, ಕೆಲವೊಂದ್ಸಲ ಡೌನ್ ಇರ್ಬೋದು, ನೀನು ಎದೆಗುಂದು ಬೇಡ, ಮುಂದೆ ಆಗುತ್ತೆ ಎಫರ್ಟ್ ಅಂತ ಅನ್ಕೋ. ಮೊದಲೇ ಏನ್ ಹೇಳೋದು, ಅದೇ ರೀತಿ ಮಕ್ಕಳನ್ನ ಬೆಳೆಸ್ಬೇಕು. ಮತ್ತೆ ಟೀಚರ್ಸ್ ಇರ್ತಾರಲ್ಲ, ಲೆಕ್ಚರರ್ಸ್ ಕಾಲೇಜಲ್ಲಿ, ಅವರು ಈ ಮೆರೆಸೋ ಕೆಲಸ ಮಾಡಬಾರ್ದು. ತುಂಬಾ ಕಡೆ ಮಾಡ್ತಾರೆ. ಯಾರು ಚೆನ್ನಾಗಿ ಓದ್ತಾರೋ ಬ್ರೈಟ್ ಸ್ಟೂಡೆಂಟ್ಗೆ ಚೆನ್ನಾಗಿ ಇದ್ ಮಾಡ್ತಾರೆ, ಇವರಿಗೆ ಚೆನ್ನಾಗಿ ಓದಿದ್ರೆ ಅವ್ರನ್ನ ಹಿಂದೆ ಕೂರಿಸ್ತಾರೆ, ಇಲ್ಲ ಮುಂದೆ ಕೂರ್ಸ್ಕೊಂಡ್ ಬಿಡ್ತಾರೆ. ಬಟ್ ಅವ್ರನ್ನ ಹೇಳ್ತಾರೆ, ನೋಡು ಅವ್ನು ಎಷ್ಟು ಚೆನ್ನಾಗಿ ಕಲ್ತಾನೆ ಅಂತ. ಇವಾಗ ಅಂತಲ್ಲ, ನಾನು ಓದೋ ಟೈಮಲ್ಲೇನೆ ನಮ್ಮ ಲೆಕ್ಚರರ್ ಟೀಚರ್ ಹೇಳಿದ್ರು, ನನ್ ಕಾಲ್ ಕೆಳಗಡೆ ತೂರ್ಬೇಕು ಅಂತ ಒಬ್ರು ಚೆನ್ನಾಗಿ ಓದ್ತಾನೆ ಇರೋ ಹುಡುಗಿಗೆ ಅವಾಗ. ಸೊ ಅದು ನಾನು ಇವಾಗ್ಲೂ ಹಳ್ಳಿ ಕಾಲೇಜಲ್ಲಿ, ಹಳ್ಳಿ ಸ್ಕೂಲ್ಸ್ ಅಲ್ಲಿ ಇರ್ತವೆ. ಇದು ಯಾಕೆ ಬೇಕು? ಯಾಕೆ ಇವೆಲ್ಲ ಮಾತಾಡ್ತೀರಾ? ನಿಮ್ಮ ಕೆಲಸ ಏನು? ಕ್ಲಾಸ್ ತಗೊಳ್ಳೋದು. ಕ್ಲಾಸ್ ಏನಕ್ಕೆ ತಗೋತೀರಾ? ನೀವು ಹೇಳ್ಕೊಡ್ಬೇಕಂದ್ರೆ ನಿಮ್ ಕೆಲಸ ಏನು? ಅವ್ರನ್ನ ಮುಂದೆ ತರಬೇಕು. ಅದಕ್ಕೋಸ್ಕರ ತಾನೇ ಸಂಬಳ ತಗೊಳ್ತಾ ಇರೋದು. ಇಲ್ಲಾಂದ್ರೆ ಇವಾಗಿನ ಕಾಲದಲ್ಲಿ ಮಕ್ಕಳು ನಿಮಗಿಂತ ಚೆನ್ನಾಗಿ ಕ್ಲಾಸ್ ತಗೊಳ್ತಾರೆ, ಅವ್ರು ಬೇಕಾದ್ರೆ ಅವರೇ ಅರ್ಥ ಮಾಡ್ಕೋತಾರೆ. ನಿಮ್ಮ ಕೆಲಸ ಏನಂತ ಹೇಳಿದ್ರೆ, ಆ ಅರ್ಥ ಆಗದೆ ಇರೋ ಮಕ್ಕಳನ್ನ ತಗೊಂಡು ಅರ್ಥ ಮಾಡಿಸಿ ಅವ್ರನ್ನ ಕೀಳರಿಮೆ ಕೊಡ್ಬೇಡಿ. ಈ ಸ್ಕೂಲಲ್ಲಿ ತುಂಬಾ ನಡೀತಾ ಇದೆ, ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಎಲ್ಲಾ ರೀತಿ ನಡೀತಾ ಇದೆ.
ಇದ್ರ ಬಗ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದು, ನಮ್ಮಲ್ಲಿ ಅಲ್ಲ ಆಸ್ಟ್ರೇಲಿಯಾನಲ್ಲಿ ಅನ್ಸುತ್ತೆ, ಇವನ್ ನಮ್ಮ ಇಂಡಿಯಾದಲ್ಲೂ ಆಗಿದೆ ಅದರ ಎಕ್ಸ್ಪೆರಿಮೆಂಟ್. ಒಂದು ಸ್ಕೂಲಿಗೆ ಹೋದ್ರು. ಸ್ಕೂಲಿಗೆ ಹೋಗ್ಬಿಟ್ಟು ಅಲ್ಲಿ ಏನ್ ಹೇಳ್ತಾರೆ, ನೀವು ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಟೆಸ್ಟ್ ತರ ಕಂಡಕ್ಟ್ ಮಾಡ್ಬಿಟ್ಟು, ನೋಡಿ ನಮ್ಮ ಟೆಸ್ಟ್ ಪ್ರಕಾರ ಈ 3 ಜನ ಹುಡುಗರು ತುಂಬಾ ಇಂಟೆಲಿಜೆನ್ಸ್, ಟ್ಯಾಲೆಂಟೆಡ್, ಇವ್ರನ್ನ ಸ್ವಲ್ಪ ಏನು ಹೇಳಕ್ ಹೋಗ್ಬೇಡಿ, ಅಷ್ಟೇ ಹೇಳ್ಬಿಟ್ಟು ಹೊರಟೋಗ್ತಾರೆ ಅಷ್ಟೇ. ಇವರು ಟೀಚರ್ಸ್ ನೆಕ್ಸ್ಟ್ ಡೇ ಇಂದ ಆ 3 ಜನ ಮಕ್ಕಳಿಗೆ ಏನು ಸ್ಪೆಷಲ್ ಆಗಿ ಹೇಳಲ್ಲ, ಬಾಯಲ್ಲಿ ಹೇಳಲ್ಲ, ಬಟ್ ಅವ್ರ ಬಿಹೇವಿಯರ್ ಚೇಂಜ್ ಆಗ್ತಾ ಆಗ್ತಾ ಆ 3 ಜನ ಮಕ್ಕಳು, ಆಕ್ಚುಲಿ ಅವರು 3 ಜನ ಬಿಲೋ ಅವರೇಜ್ ಸ್ಟೂಡೆಂಟ್ಸ್, ಬಟ್ ಆ 3 ಜನ ಮಕ್ಕಳ ಇವ್ರು ಮಾಡೋ ಬಿಹೇವಿಯರ್ ಇಂದ, ಅವ್ರು ಕೊಡೋ ಎನ್ಕರೇಜ್ ಇಂದ ಆ ಮಕ್ಕಳು ಟಾಪ್ ಆಗಿ ಬರ್ತಾರೆ. ಸೊ ಇದ್ರ ಅರ್ಥ ಏನು, ಮಕ್ಕಳಿಗೆ ಸ್ಟೂಡೆಂಟ್ಸ್ಗೆ 18 ಇಯರ್ಸ್ ಅಲ್ಲ 25 ಇಯರ್ಸ್ ತನಕ ನಾವು ಮಕ್ಕಳು ಅಂತ ಹೇಳ್ತೀವಿ, ಅವರಿಗೆ ನೀವು ಕೊಡ್ಬೇಕಾದ ಒಂದು ಗಮನ ನೀವು ಕೊಡಿ. ಎಲ್ಲಾ ಮಕ್ಕಳು ಒಂದು ಒಳ್ಳೆ ಟಾಪ್ ಅಲ್ಲಿ ಅವ್ರು ಒಂದಲ್ಲ ಒಂದು ರೀತಿನಲ್ಲಿ ಬರ್ತಾರೆ. ನಿಮ್ಗೆ ಇನ್ನೊಂದು ವಿಷಯ, ನಾನು ಇದ್ರಲ್ಲಿ ಬರುತ್ತೆ, ಎಷ್ಟೋ ಇಂಟೆಲಿಜೆನ್ಸ್ ಅಂತ ಬರುತ್ತೆ. ಇಂಟೆಲಿಜೆನ್ಸ್ ಅಂದ ತಕ್ಷಣ ನಾವೇನ್ ಹೇಳ್ತೀವಿ, ಓದಿ ಬರೆಯೋದಿಕ್ಕೆ ಮಾತ್ರ ಇಂಟೆಲಿಜೆನ್ಸ್ ಅಂತ. ಇದು ತಪ್ಪು. ಹೋವರ್ಡ್ ಗಾರ್ಡನರ್ ಅಂತ ಹೇಳಿ ಒಬ್ರು, ಅವರು ತುಂಬಾ ವರ್ಷಕ್ಕೆ ಮುಂಚೆನೆ, ಒಂದು 30 ಇಯರ್ಸ್ ಮುಂಚೆನೆ ಒಂದು 10 ಪಾಯಿಂಟ್ಸ್ ಮಾಡಿದ್ರು, 10 ಇಂಟೆಲಿಜೆನ್ಸ್ ಪಾಯಿಂಟ್ಸ್. ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ, ಅಂದ್ರೆ 10 ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ, ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಇದೆ, ಕೆಲವರಿಗೆ ಎಮೋಷನಲ್ ಇಂಟೆಲಿಜೆನ್ಸ್ ಇರುತ್ತೆ, ಅಂದ್ರೆ ಭಾವನಾತ್ಮಕವಾಗಿ ಸ್ಪಂದಿಸ್ತಾರೆ, ಇಂಥವ್ರು HR ಕಂಡು ಚೆನ್ನಾಗಿ ಆಗ್ತಾರೆ. ಯಾರು ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಇರುತ್ತೆ, ಮತ್ತೆ ಕೆಲವರಿಗೆ ಗ್ರಾಸ್ ಮೋಟಾರ್ ಸ್ಕಿಲ್ಸ್ ಇರುತ್ತೆ, ಅಂದ್ರೆ ಮೆಕ್ಯಾನಿಕಲ್ ಇಂಡಸ್ಟ್ರೀಸ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ. ಇನ್ನು ಕೆಲವರಿಗೆ ಫೈನ್ ಮೋಟಾರ್ ಸ್ಕಿಲ್ಸ್, ಇಂಟೀರಿಯರ್ ಡಿಸೈನಿಂಗ್, ಈ ತರದಕ್ಕೆ ಹೋಗಿ ಫೈನ್ ಮೋಟಾರ್ ಸ್ಕಿಲ್ಸ್ ಇರುತ್ತೆ. ಈ ತರ 8 ಟೈಪ್ಸ್ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್, ಇದನ್ನೇನು ತಗೊಳ್ತೀರೋ ಜಾಸ್ತಿ ಇಂಟೆಲಿಜೆನ್ಸ್ ಅಂತ, ಮಲ್ಟಿಪಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕರಿತೀವಿ. ಇದನ್ನು ಸಹ ಗಮನದಲ್ಲಿ ಇಟ್ಕೊಂಡ್ರೆ ಎಷ್ಟೋ ಬರುತ್ತೆ. ಇವಾಗ SLCಗೆ 16 ವರ್ಷ ಅಂತ ಫಿಕ್ಸ್ ಇದೆ, PUCಗೆ 18. ಅಂದ್ರೆ ಅವೆರಡು ಇದ್ರ ಮಧ್ಯ 2 ವರ್ಷ ಗ್ಯಾಪ್ ಇರುತ್ತೆ. ಈ ಮಧ್ಯ ಮಕ್ಕಳಲ್ಲಿ ಏನಾದ್ರೂ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಏನಾದ್ರೂ ಜಾಸ್ತಿ ಬದಲಾವಣೆಗಳಿರ್ತದ ಈ 2 ವರ್ಷ ಗ್ಯಾಪ್ಗಳಲ್ಲಿ ಅಂತ? ಮೆಚುರಿಟಿ ಚೇಂಜ್ ಆಗ್ತಾ ಹೋಗುತ್ತೆ. 10th ಸ್ಟ್ಯಾಂಡರ್ಡ್ ಇರೋದು ಮತ್ತೆ 12ಗೂ ಚೇಂಜ್ ಆಗುತ್ತೆ, ಮತ್ತೆ 20 ವರ್ಷಕ್ಕೂ ಮತ್ತೆ ಬದಲಾಗುತ್ತೆ, 25 ವರ್ಷಕ್ಕೆ ಪೂರ್ತಿ ಬದಲಾಗುತ್ತೆ. ಆಯ್ತಾ? ಸೊ ಬದಲಾವಣೆಗಳು ಆಗ್ತಾ ಇದೆ. 2 ವರ್ಷದಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ಕೆಲವು ಅಂದ್ರೆ ಇಟ್ ಆಲ್ ಡಿಪೆಂಡ್ಸ್, ಬ್ರೈನ್ ಡೆವಲಪ್ಮೆಂಟ್ ಆಗ್ತಾನೆ ಇರುತ್ತೆ, 25 ವರ್ಷ ತನಕ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಬದಲಾವಣೆ ಅಂತೂ ಇದ್ದೇ ಇರುತ್ತೆ. 10th ಅಲ್ಲಿ ಇದ್ದಷ್ಟು ನಾಟಿನೆಸ್ 12th ಅಲ್ಲಿ ಇರಲ್ಲ, 12th ಅಲ್ಲಿ ಇದ್ದಷ್ಟು ತಂಟೆತನ ಮತ್ತೆ ಇಂಜಿನಿಯರಿಂಗ್ ಅಲ್ಲಿ ಅಥವಾ ಡಿಗ್ರಿನಲ್ಲಿ ಇರಲ್ಲ. ಆಮೇಲೆ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಓಕೆ, ಇದನ್ನೇ ಕೇಳೋಣ. ಮತ್ತೆ ನೀವು ಇವಾಗ ಕೌನ್ಸ್ಲಿಂಗ್ಗೆ ಜಾಸ್ತಿ ಮಾಡ್ತೀರಾ, ಅಂದ್ರೆ ಇದು ಈಗ ಏನ್ ಮಾಡಿದ್ರು ಮಕ್ಕಳಿಗೆ ಅದ್ರದ್ದು ಒಂದು ಇವಾಗ ಮೇಯ್ನ್ ಆಗಿ ಕೌನ್ಸ್ಲಿಂಗ್ಗೆ ಇಂಪಾರ್ಟೆಂಟ್ ಅಂತ. ಈಗ್ಲಿನ ಮಕ್ಕಳಿಗೆ ಆ ಕೌನ್ಸ್ಲಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಇದ್ರ ಬಗ್ಗೆ ಪೋಷಕರು ಇವಾಗ ಸೈಕಾಲಜಿಸ್ಟ್ ಅಥವಾ ಸೈಕ್ಯಾಟ್ರಿಸ್ಟ್ ಹತ್ರ ಒಂದ್ ಮಕ್ಕಳು ಇಲ್ಲ ನಾವೇ ಬರ್ತಿದೀವಿ ಅಂದ್ರೆ ಜನರ ಮೈಂಡ್ ಸೆಟ್ ಫುಲ್ ಚೇಂಜ್ ಇರುತ್ತೆ. ಸೊ ಪೇರೆಂಟ್ಸ್ ಇದ್ರ ಬಗ್ಗೆ ಎಷ್ಟು ಅರ್ಥ ಮಾಡ್ಕೋಬೇಕು, ಮತ್ತೆ ಇಂದಿನ ಮಕ್ಕಳಿಗೆ ಈ ಕೌನ್ಸ್ಲಿಂಗ್ ಎಷ್ಟು ಇಂಪಾರ್ಟೆಂಟ್ ಇದೆ? ಎಲ್ಲಾ ಮಕ್ಕಳಿಗೂ ಕೌನ್ಸಿಲಿಂಗ್ ಬೇಕಾಗಿಲ್ಲ. ಕೆಲವು ಮಕ್ಕಳು ಚೆನ್ನಾಗಿ ಓದ್ಕೊಂಡು ಹೋಗ್ತಾರೆ, ಅಥವಾ ಎಲ್ಲ ಮಕ್ಕಳು, ಕೆಲವು ಮಕ್ಕಳು ಅವ್ರು ಇದು ಮಾಡ್ತಾರೆ. ಕೆಲವು ಮಕ್ಕಳು ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಇಟ್ಸ್ ಅ ಪಾರ್ಟ್ ಆಫ್ ಕರಿಯರ್. ಕೌನ್ಸಿಲಿಂಗ್ ಅನ್ನೋದು ಒಂದು ಪಾರ್ಟ್ ಕೌನ್ಸಿಲಿಂಗ್ ಅಲ್ಲಿ, ಕೋಚಿಂಗ್ ಅಂತಾನು ಕರಿತೀವಿ. ಈಗ ಪೇರೆಂಟ್ಸ್ ಹಿಂಗ್ ಅನ್ಕೋತಾರೆ, ಓಕೆ ನನ್ ಮಗ ಅಥವಾ ನಾನು ಅಥವಾ ಯಾರಾದ್ರೂ ಹೋದ್ರೆ ನಮಗೆ ಹುಚ್ಚಿಡಿದೆಯಾ ಅಂತ ಈ ವರ್ಡ್ ಯೂಸ್ ಮಾಡ್ತಾರೆ. ಕೌನ್ಸಿಲಿಂಗ್ ಬರೋರೆಲ್ಲ ಹುಚ್ಚಿಡಿದವರು, ತಲೆ ಕೆಟ್ಟವರಲ್ಲ. ಈವನ್ ದೊಡ್ಡ ನೀವ್ ಯಾವ್ದೇ CEOs ಹೇಳಿ, ಪೊಲಿಟಿಷಿಯನ್ಸ್ ಹೇಳಿ, ಅವ್ರೆಲ್ಲಾರು ಒಂದಲ್ಲ ಒಂದ್ ರೀತಿ ಹೋಗ್ತಾನೆ ಇರ್ತಾರೆ. ಯಾಕಂದ್ರೆ ಕ್ಲಾರಿಟಿ ಬೇಕು, ಮೆಂಟಲ್ ಕ್ಲಾರಿಟಿ. ಈ ಅಂಥ ದೊಡ್ಡ ಪರಿಸ್ಥಿತಿ, ದೊಡ್ಡ ಇದ್ರಲ್ಲಿ ಇರೋರೇನೆ ಕ್ಲಾರಿಟಿಗೆ ಹೋಗೋವಾಗ, ಚಿಕ್ಕ ಮಕ್ಳಿಗೆ ನಿಮ್ಗೂ ಕೊಡಕ್ಕಾಗಲ್ಲ, ಪೇರೆಂಟ್ಸ್ಗೂ ಕೌನ್ಸಿಲಿಂಗ್ ಮಾಡಕ್ಕಾಗಲ್ಲ. ಅವ್ರು ಏನಂದ್ರೆ, ನಮ್ಮ ದೊಡ್ಡಪ್ಪ ಹೇಳಿದ್ರೆ, ನೋಡೋ ನಿಮ್ ದೊಡ್ಡಪ್ಪ ನಿನ್ ಮಗ ಈ ತರ ತಗೊಂಡಿದ್ದಾನೆ, ನೀನು ಹಿಂಗೆ ಮಾಡೋ. ಇಲ್ಲಾಂದ್ರೆ ಅವ್ರಿಗೇನೋ 4 ಆಪ್ಷನ್ಸ್ ಗೊತ್ತಿರುತ್ತೆ, ಮಾಡ್ತಾರೆ, ತಪ್ಪಾಗತ್ತೆ. ಹಾಗಾಗಿ ಕೌನ್ಸಿಲಿಂಗ್ ಅನ್ನೋದು ಹುಚ್ಚರಿಗೆ ಇರೋದು, ಅಥವಾ ನಿಮ್ಮ ಆ ಒಂದು ಮೈಂಡ್ ಸೆಟ್ ನ ತೆಗೆದ್ಬಿಡಿ. ಮೆಂಟಲ್ ಹೆಲ್ತ್ ಅನ್ನೋದು ಇಂಪಾರ್ಟೆಂಟ್. ಫಿಸಿಕಲ್ ಹೆಲ್ತ್ ಹೇಗೆ ಇಂಪಾರ್ಟೆಂಟ್, ನಿಮ್ಮ ಒಂದು ಮಗನಿಗೆ ತಲೆನೋವು ಬಂತಂದ್ರೆ ನೀವೇನ್ ಮಾಡ್ತಾರೆ, ನೀವೇ ಮೆಡಿಕೇಶನ್ ಕೊಡೋ ಬದಲು ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀರಲ್ವಾ. ಮಗಳಿಗೆ ಹುಷಾರಿಲ್ಲ ಅಂದ್ರೆ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಹಾಗೆ ಅವರಿಗೆ ಯಾವುದೇ ರೀತಿ ತೊಂದರೆ ಬಂದಾಗ, ನಿಮ್ಮ ಕೈಲಿ ನೀವು ಮಾಡಕ್ ಆಗಲ್ಲ ಅಂದಾಗ, ದಯವಿಟ್ಟು ನೀವು ಅವ್ರನ್ನ ಕರ್ಕೊಂಡು ಹೋಗಿ, ಒಂದು ಜೀವ ಉಳಿಸ್ದಂಗ ಆಗುತ್ತೆ. ಹಾಗಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸಹ ಹೇಳೋದು 2 ಸಹ ಇಂಪಾರ್ಟೆಂಟ್ ಅಂತ.
ಮೆಂಟಲ್ ಹೆಲ್ತ್ ಮತ್ತೆ ಫಿಸಿಕಲ್ ಹೆಲ್ತ್. ಬಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂಶ ನಾನು ಹೇಳ್ಬೇಕು. ಪೋಷಕರು ರೆಡಿ ಇರ್ತಾರೆ, ಟೀನೇಜರ್ಸ್ ರೆಡಿ ಇರಲ್ಲ. ಅವ್ರಿಗೆ ಏನಂದ್ರೆ ಐ ನೋ ಆಲ್ ಅಂತ ಒಂದು ಮೈಂಡ್ ಅಲ್ಲಿ ಇರುತ್ತೆ. ನನಗೆಲ್ಲ ಗೊತ್ತಿದೆ, ಏನು ನನ್ನ ಹತ್ರ ಮೊಬೈಲ್ ಇದೆ, ಮೊಬೈಲ್ ಅಲ್ಲಿ ನೋಡ್ತೀನಿ, ತಪ್ಪಾಗತ್ತೆ. ಇಟ್ ಇಸ್ ಸೇಮ್ ಆಸ್ ನಿಮ್ಗೆ ಏನೋ ಒಂದು ಟ್ಯಾಬ್ಲೆಟ್ಸ್ ಬೇಕು ಅಂದಾಗ ಅಲ್ಲಿ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಬಿಟ್ಟು ಆ ಟ್ಯಾಬ್ಲೆಟ್ ತಗೊಳ್ತಿರಲ್ಲ, ಅದೇ ತರ ಆಗತ್ತೆ. ಹಾಗಾಗಿ ದಯವಿಟ್ಟು ಟೀನೇಜರ್ಸ್ಗೂ ಇದು ಒಂದು ಅರ್ಥ ಆಗ್ಬೇಕು. ಅವ್ರ ಕೆಲವರು ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಆಕ್ಚುಲಿ ಇನ್ಫ್ಯಾಕ್ಟ್ ಪೇರೆಂಟ್ಸ್ ಗಿಂತ ಟೀನೇಜ್ ಮೈಂಡ್ ಸೆಟ್ ಅಲ್ಲೇನೆ ಇದು ಕೌನ್ಸಿಲರ್ ಹತ್ರ ಹೋಗೋರು ಹುಚ್ಚರು, ಅದು ಇದಿಲ್ಲ, ಕ್ರೇಜಿ, ಐ ಆಮ್ ನಾಟ್ ಕ್ರೇಜಿ ಅಂತ ಹೇಳ್ತಾರೆ ಪೇರೆಂಟ್ಸ್ಗೆ. ಇಲ್ಲ, ಅದೆಲ್ಲ ತಪ್ಪಾಗುತ್ತೆ. ಹಾಗಾಗಿ ದೇ ಆರ್ ಹ್ಯಾವ್ ಇವ್. ಬಟ್ ಕೆಲವರು ತುಂಬಾ ಯಂಗ್ಸ್ಟರ್ಸ್ ದೇ ಆರ್ ವೆರಿ ಮಚ್ ಅವೇರ್ ಆಫ್ ಇಟ್, ಕೆಲವರು ಬರ್ತಾರೆ. ಬಟ್ ಒಂದಷ್ಟು ಜನ ಸ್ಟಿಲ್ ದೇ ಹ್ಯಾವ್ ದಟ್ ಇನ್ ದೇರ್. ಓಕೆ, ಇನ್ನೊಂದು ಇದು ಯೂಸ್ ಇಲ್ಲ. ಓಕೆ, ಇನ್ನೊಂದು ನಾನು ಅಂದ್ರೆ ನಂಗನ್ಸಿದ ಮಟ್ಟಿಗೆ ಇವಾಗ ಪೇರೆಂಟ್ಸ್ ಜಾಸ್ತಿಯಾಗಿ ಕಂಪ್ಯಾರಿಸನ್, ದೊಡ್ಡ ಪಕ್ಕದ ಮನೆಯವರು ಅಥವಾ ರಿಲೇಟಿವ್ಸ್ ಜೊತೆ, ಇದು ಮಕ್ಕಳ ಅಂದ್ರೆ ಸೈಕಾಲಜಿ ಮೇಲೆ ಯಾವ ತರ ಎಫೆಕ್ಟ್ ಆಗುತ್ತೆ ಅಂತ ಇದು ಕಾಮನ್. ನಮ್ಮ ಮನೆಯಲ್ಲೂ ಹೇಳ್ತಾರೆ, ಎಲ್ರ ಮನೆಯಲ್ಲೂ ಹೇಳ್ತಾರೆ. ಇದು ಹೆಂಗ್ ಅವ್ರದ್ದು ಮಕ್ಕಳ ಸೈಕಾಲಜಿ ಮೇಲೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತ. ತುಂಬಾ ಎಫೆಕ್ಟ್ ಆಗುತ್ತೆ. ಅದೇ ನಾನು ಹೇಳಿದ್ನಲ್ವಾ, ನೋಡು ಕೋತಿ ಎಷ್ಟು ಚೆನ್ನಾಗಿ ಮಂಗ ಹತ್ತುತ್ತೆ, ನೋಡು ಹಕ್ಕಿ ಹಾರುತ್ತೆ, ನೀನ್ ಯಾಕೆ ಹಾರಲ್ಲ ಅಂತ ಮೊಲಾನ ಕೇಳ್ದಂಗೆ ಆಗುತ್ತೆ. ಸೇಮ್ ಅದು ತುಂಬಾ ಎಫೆಕ್ಟ್ ಆಗುತ್ತೆ ಮಕ್ಕಳಿಗೆ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಈ ಅಪ್ ಟು 25 ಇಯರ್ಸ್ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಹಂತದಲ್ಲಿ ಇರುತ್ತೆ. ಅದರಲ್ಲೂ ಈ 10th 12th ಮೈಂಡ್ ಅಲ್ಲಿ ಏನು ಅಂದ್ರೆ ಇನ್ನು ಟೀನೇಜ್ ಮೈಂಡ್, ಎಮೋಷನಲಿ ತುಂಬಾ ಹೈಲಿ ಸೆನ್ಸಿಟಿವ್ ಇರ್ತಾರೆ. ಒಂದು ಚಿಕ್ಕ ವರ್ಡ್ ಸಹ ಕಂಪ್ಯಾರಿಸನ್ ಅವ್ರ ಮೈಂಡ್ ಅಲ್ಲಿ ತುಂಬಾ, ಆಲ್ರೆಡಿ ಅವ್ರು ಕಂಪೇರ್ ಮಾಡ್ಕೊತಿರ್ತಾರೆ, ಎಲ್ಲರ ಜೊತೆ ಕಂಪೇರ್ ಮಾಡ್ಕೊತಿರ್ತಾರೆ. ಅಪ್ಪ ಅಮ್ಮನೂ ಕಂಪೇರ್ ಮಾಡಿದ್ರೆ ಮುಗ್ದು ಹೋಯ್ತು ಅವ್ರ ಕತೆ. ಹಾಗಾಗಿ ಇದು ತುಂಬಾ ಅಫೆಕ್ಟ್ ಆಗುತ್ತೆ. ನನ್ನ ಹತ್ರ ಸೆಷನ್ ಕೌನ್ಸಿಲಿಂಗ್ ಬರುವಂತಹ ಮಕ್ಕಳಲ್ಲಿ ತುಂಬಾ ಜನ ಈ ಒಂದು ಕಷ್ಟದ ಪ್ರಾಬ್ಲಮ್ ಅಲ್ಲಿ ಒದ್ದಾಡೋದು ನಾನೇ ನೋಡ್ತಾ ಇರ್ತೀನಿ. ಖಂಡಿತ. ಅಂದ್ರೆ ಇವಾಗಿನ ಮಕ್ಕಳೇ ಹಂಗೆ ಇರ್ತಾರಲ್ವಾ. ನಾವು ಓದುವಾಗ್ಲೂ ನಾವು ಇದ್ದಿದ್ದು ಹಾಗೇನೆ. ಅಂದ್ರೆ ಯಾರಾದ್ರೂ ಏನ್ ಹೇಳಿದ್ರು ನಾವು ತಲೆಗೆ ಹಾಕೊಂಡು ಕೂಡ್ತಾ ಇದ್ವಿ. ಈ ಪಾಯಿಂಟ್ಸ್ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ. ಅಂದ್ರೆ ನಾನು ಎಷ್ಟೋ ಕಲ್ತ್ಕೊಂಡೆ ಇವಾಗ ನೀವು ಹೇಳಿದ್ದೆಲ್ಲ ನೋಡಿ. ಅಂದ್ರೆ ನಮಗೂ ಎಷ್ಟೋ ಗೊತ್ತಿರಲ್ಲ ಅಲ್ವಾ, ನಾವು ಸುಮ್ನೆ ಅನ್ಕೊಂತಿರ್ತೀವಿ ಅಷ್ಟೇ, ನಮಗೂ ಎಲ್ಲ ಗೊತ್ತು. ಹೇಳುವಾಗ ಒಂದು ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ಓಡಾಡ್ತಾ ಇತ್ತು ಫೇಸ್ಬುಕ್ ಅಲ್ಲಿ, ಸೋಷಿಯಲ್ ಮೀಡಿಯಾಲೆಲ್ಲ. ಒಂದು ಹುಡುಗಿ, ಒಂದು ಕಾಲೇಜ್ ಕ್ಯಾಂಪಸ್ ಹುಡುಗಿ ಹಾಕಿ ಬರ್ತಿತ್ತು, ನಾವ್ ಎಷ್ಟು ಕಷ್ಟ ಪಡ್ತಾ ಇದೀವಿ, ನಮ್ಮ ಕಷ್ಟನ ಯಾರು ಅರ್ಥ ಮಾಡ್ಕೊಳ್ಳಲ್ಲ, ಪೇರೆಂಟ್ಸ್ ಪ್ರೆಷರ್ ಹಾಕ್ತಾರೆ, ಇಲ್ಲಿ ಲೆಕ್ಚರರ್ಸ್ ನಮ್ಗೆ ಆನ್ಸರ್ ಮಾಡಲ್ಲ, ಕಾಲೇಜಲ್ಲಿ ನಮ್ಗಿಂತ ಚೆನ್ನಾಗಿ ಓದೋರು ಇರ್ತಾರೆ. ಸೊ ಇಲ್ಲಿ ಕಂಪ್ಯಾರಿಸನ್ ಓದಾಡೋಣ, ಅಸೈನ್ಮೆಂಟ್ಸ್ ಓದಾಡೋಣ, ಇಲ್ಲಿ ಪೇರೆಂಟ್ಸ್ ಹತ್ರ ಹೋಗೋಣ. ಪೇರೆಂಟ್ಸ್ ಹತ್ರ ನಾವು ಕೇಳಕ್ ಆಗಲ್ಲ ಕೌನ್ಸಿಲಿಂಗ್ ಅನ್ನೋದು. ಈ ಮೆಂಟಲ್ ಹೆಲ್ತ್ ಬಗ್ಗೆ ಐಡಿಯಾನು ಇರೋದಿಲ್ಲ. ಆಮೇಲೆ ಈ ಫೋನ್ ಮಾಡ್ತಾರೆ ಕೆಲವು ಕಡೆ, ಫೋನ್ ಈ ಹೆಲ್ಪ್ ಲೈನ್ಸ್ ಅಂತ ಇರುತ್ತೆ, ಹೆಲ್ಪ್ ಲೈನ್ಸ್ ರಿಯಲಿ ಹೆಲ್ಪ್ ಆಗಲ್ಲ. ಹೆಲ್ಪ್ ಲೈನ್ಸ್ ಆ ಟೈಮ್ಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದೆ ಜಸ್ಟ್ ಲೈಕ್ ಇಟ್ ಆಕ್ಟ್ ಲೈಕ್ ಇದು ಪೇನ್ ಕಿಲ್ಲರ್. ಸೊ ದಯವಿಟ್ಟು ಲಾಂಗ್ ಟರ್ಮ್ ತುಂಬಾ ದಿನದಿಂದ ನೀವು ಸಫರ್ ಮಾಡ್ತಾ ಇದ್ರೆ ಒಂದಷ್ಟು ಕರೆಕ್ಟ್ ಸರಿಯಾದ ಒಂದು ಮಾರ್ಗದರ್ಶನ ಸಿಕ್ಕರೆ ತುಂಬಾ ಯೂಸ್ ಆಗುತ್ತೆ. ಅವರಿಗೂ ನಾನು ಕಳಿಸಿದ್ದೆ ಮೆಸೇಜ್, ಇದೆಲ್ರಿಗೂ ತುಂಬಾ ಓಡ್ತಿದ್ದವತ್ತು. ಹೌದು, ಅದೇ ಅಂದ್ರೆ ನಾವ್ ಅನ್ಕೊಂಡಿರ್ತೀವಿ ಎಲ್ಲ ನಮ್ಗೆ ಗೊತ್ತು ಅಂತ. ಹೀಗೆ ತಿಳ್ಕೊಳ್ಳೋಕೆ ಇನ್ನೂ ತುಂಬಾ ತುಂಬಾ ಇರ್ತದೆ. ಆಕ್ಚುಲಿ ಈ ಸೆಷನ್ ತುಂಬಾ ಹೆಲ್ಪ್ ಆಯ್ತು. ನಾನೇ ಆಕ್ಚುಲಿ ತುಂಬಾ ಜನ ಇನ್ನೂ ಎಷ್ಟೋ ಕಲಿಯೋದ್ರಿಂದ ನಾನೇ ಎಷ್ಟೋ ಅರ್ಥಕೊಂಡೆ ಇದ್ರಿಂದ. ಇವಾಗ MBTA ಪರ್ಸನಾಲಿಟೀಸ್ ಇದ್ರ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಅಂದ್ರೆ ಏನ್ ಹೇಳ್ಬೋದು ಅಂತ. ಓಕೆ, ಯಾವಾಗಲೇ ನಾನು ಹೇಳಿದೆ MBTI ಅಂದ್ರೆ ಮೇಲ್ ಬಿಟ್ಸ್ ಪರ್ಸನಾಲಿಟಿ ಇಂಡಿಕೇಟರ್ ಅಂತ ಹೇಳಿ. ಸೊ ಇಲ್ಲಿ ಇರೋದೇ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ, ಪರ್ಸನಾಲಿಟಿ ಟೈಪ್ಸ್. ಇದನ್ನ ಬೇಕಾದಷ್ಟು ಪರ್ಸನಾಲಿಟಿ ಟೆಸ್ಟ್ ಮಾಡ್ತಾರೆ. ಇದು ನಾನು ಇವಾಗಲೇ ಕರಿಯರ್ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಅದರಲ್ಲಿ ಒಂದು MBTI ಪರ್ಸನಾಲಿಟಿ ಟೈಪ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಇವ್ರೇನ್ ಹೇಳ್ತಾರೆ ಅಂದ್ರೆ, ಯಾವುದೇ ಒಂದು ಮನುಷ್ಯನಿಗೆ ಅಂದ್ರೆ ಅವನಿಗೆ 3-4 ಟೈಪ್ಸ್ ಆಫ್ ಇರುತ್ತೆ. ಒಂದು ಎಕ್ಸ್ಟ್ರೋವರ್ಟ್ ಇರ್ತಾರೆ, ಇಲ್ಲ ಇಂಟ್ರೋವರ್ಟ್ ಇರ್ತಾರೆ, ಇಲ್ಲ ಒಂದು ಇಂಟ್ಯೂಟಿವ್ ಇರ್ತಾರೆ, ಇಲ್ಲ ಒಂದು ಸೆನ್ಸಿವ್ ಇರ್ತಾರೆ, ಇಲ್ಲ ಫೀಲಿಂಗ್ ಇರ್ತಾರೆ, ಇಲ್ಲಾಂದ್ರೆ ಒಂದು ಥಾಟ್ಫುಲ್ ಇರ್ತಾರೆ. ಈ ತರ ಒಂದು 4 ಟೈಪ್ಸ್ ಇರುತ್ತೆ. ಡಿಫ್ರೆಂಟ್ 4 ಟೈಪ್ಸ್ ಇದ್ದಾಗ ಅವರ ಕಾಂಬಿನೇಷನ್ಸ್ ಮಾಡ್ತಾರೆ. 4 ಟೈಪ್ ಅಲ್ಲಿ 4x4 16 ಟೈಪ್ಸ್. ಸೊ ಈ ತರ ಡಿಫ್ರೆಂಟ್ ಟೈಪ್ಸ್ ಬೇರೆ ಬೇರೆ ಪರ್ಸನಾಲಿಟೀಸ್ ಇರುತ್ತೆ. ಡಿಪೆಂಡಿಂಗ್ ಆನ್ ದ ಪರ್ಸನಾಲಿಟೀಸ್ ನಾವೇನ್ ಮಾಡ್ತೀವಿ, ಐ ಮೀನ್ ಅವರ ಪರ್ಸನಾಲಿಟಿ ಅರ್ಥ ಮಾಡ್ಕೊಂಡ್ರೆ ಕಾಂಬಿನೇಷನ್ ವೈಸ್ ನಾವು ಇದು ತಗೊಳ್ಬಹುದು. ಫಾರ್ ಎಕ್ಸಾಂಪಲ್, ಈಗ ಕೆಲವು ಮಕ್ಳು ಏನ್ ಮಾಡ್ತಾರೆ, ಅವರು ಈಗ ತಗೊಂಡ್ರೆ ISTJ ಅಂತ ತಗೊಳ್ತೀವಿ ಅಂತ ಅಂದ್ರೆ ಅವ್ರು ಏನಾಗುತ್ತೆ, ಇಂಟ್ರೋವರ್ಟ್, ಇಂಟ್ರೋವರ್ಟ್ ಅಂತ ಹೇಳಿದ್ರೆ
ಎಕ್ಸ್ಟ್ರೋವರ್ಟ್ ಅಂದ್ರೆ ಗೊತ್ತಿದೆ ಯಾರು ಜಾಸ್ತಿ ಮಾತಾಡ್ತಾರೆ ಅಂತ. ಹೌದು. ಇಂಟ್ರೋವರ್ಟ್ ಅಂದ್ರೆ ಅವ್ರು ಜಾಸ್ತಿ ಜನ ಸೇರ್ಕೊಳ್ಳೋದಿಲ್ಲ, ಗ್ರೂಪ್ ಅಲ್ಲಿ ಇರೋದಿಲ್ಲ ಅಂತವ್ರು. ಎಸ್ ಅಂದ್ರೆ ಸೆನ್ಸಿಂಗ್, ಸೊ ಸೆನ್ಸ್ Okay. ಮಾಡ್ತಾರೆ, ನೋಡಿದ ತಕ್ಷಣ ಇದು ಹೀಗಿರ್ಬೋದು ಅಂತ ಹೇಳಿ ಸೆನ್ಸ್ ಮಾಡ್ತಾರೆ. ಅದೇ ತರನೇ ಇಂಟ್ಯೂಟಿವ್ ಅಂತ ಹೇಳಿ ಕರಿತೀವಿ, ಥಾಟ್ಫುಲ್ ಅಂತ, ಟಿ ಅಂತ. ISTJ ಒಂದು ಎಕ್ಸಾಂಪಲ್ ಕೊಡ್ತೀನಿ. ISTJ ಅಂದ್ರೆ ಜಡ್ಜ್ಮೆಂಟಲ್ ಅಂತ, ಅವ್ರು ಜಡ್ಜಿಂಗ್ ಮಾಡ್ತಾರೆ. ಇಂತಹ ಕ್ಯಾರೆಕ್ಟರಿಸ್ಟಿಕ್ ಇದ್ರೆ ಅವ್ರು ಯಾವಾಗ್ಲೂ ಪ್ರಾಕ್ಟಿಕಲ್ ಇರ್ತಾರೆ, ರೆಸ್ಪಾನ್ಸಿಬಲ್ ಇರ್ತಾರೆ, ಅಂಡ್ ಆಲ್ಸೋ ಅವರು ಡಿಟೇಲ್ ಆಗಿ ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಇಂಥವ್ರು ಅಕೌಂಟೆಂಟ್ ಆಗಕ್ಕೆ, ಆಡಿಟರ್ ಆಗಕ್ಕೆ, ಅಥವಾ ಸಿವಿಲ್ ಸರ್ವಿಸಸ್ಗೆ ಹೋಗಕ್ಕೆ ಇಂಥ ಜನ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ ಕರಿಯರ್. Okay, ಸೊ ಹಾ. ಒಂದೊಂದು ಪರ್ಸನಾಲಿಟಿ ತಗೊಂಡ್ರು. ಹಾಗೇನೆ ISFJ ಅಂತ ಇರುತ್ತೆ, ಯಾರು ಫೀಲಿಂಗ್ ಜಾಸ್ತಿ ಇರುತ್ತೆ ಅಂತ, ಅವ್ರು ಏನ್ ಮಾಡ್ತಾರೆ, ಕೇರಿಂಗ್ ಇರ್ತಾರೆ. ಅಂತವ್ರು ಡಾಕ್ಟರ್ ಆಗ್ಬೋದು, ನರ್ಸ್ ಆಗ್ಬೋದು, ಟೀಚರ್ ಆಗ್ಬೋದು, ಕೌನ್ಸಿಲರ್ ಆಗ್ಬೋದು. INFP ಅಂತ ಬರುತ್ತೆ. ಸೊ ಒಬ್ಬೊಬ್ಬರಿಗೂ ಒಂದೊಂದು ಪರ್ಸನಾಲಿಟಿ ಇರುತ್ತೆ. ಒಂದೊಂದು ಪರ್ಸನಾಲಿಟಿನ ನಾವು ಹುಡುಕಿದಾಗ ಅವ್ರಿಗೆ ಪರ್ಫೆಕ್ಟ್ ಕರಿಯರ್ ಯಾವುದು ಅಂತ ನಾವು ಹುಡುಕಿ ಕೊಡ್ತೀವಿ, ಅಂದ್ರೆ ಹುಡುಕ್ಬೋದು ಅವರು. ಇದು ಎಲ್ಲಾ ಕಡೆನೂ ಸಿಗುತ್ತೆ ಅವ್ರಿಗೆ. ಅವರು ಪರ್ಸನಾಲಿಟಿ ನೋಡಿ ಅದ್ರ ಬೇಸ್ ಆಗಿ ಅವರು ಕರಿಯರ್ ನ ಚೂಸ್ ಮಾಡಿದ್ರೆ ಒಳ್ಳೇದಿದು. ನಾನು ಅವಾಗ್ಲೇ ಫಸ್ಟ್ ಹೇಳಿದೆ, ನಿಮ್ಮ ಬಟ್ಟೆನ ನೀವು ಹೊಲ್ಕೊಳ್ವಾಗ ನಿಮ್ಮ ಬಟ್ಟೆ ನಿಮ್ಮ ಮೈ ಅಳತೆಗೆ ಹೇಗೆ ಹೊಲ್ಕೋತಿರೋ ಹಾಗೇನೆ ನಿಮ್ಮ ಈ ಒಂದು ಇದನ್ನು ನೀವು ಮಾಡ್ಬೇಕು. ಈ ತರ ಮಾಡಿದ್ರೆ ಒಳ್ಳೇದು. ಓಕೆ, ಓಕೆ. ಇದನ್ನ ಅವ್ರು ಹೆಂಗ್ ಅದು ಇವಾಗ ನೀವ್ ಹೇಳಿದ್ರಿ 4 ಟೈಪ್ಸ್ ಎಲ್ಲ ಇರತ್ತೆ, ಓಕೆ. ಅದನ್ನ ಅವ್ರು ಹೆಂಗ್ ಕಂಡ್ಕೊಳ್ಳೋದು, ನಾ ಇದೇ ಟೈಪಿಗೆ ಬರ್ತೀನಿ ಅಂತ, ಅಥವಾ ಹೆಂಗೆ ಅಂತ? ಅದು ಆನ್ಲೈನ್ ಅಲ್ಲಿ MBTI ಕ್ವಿಜ್ ಅಂತ ಸಿಗುತ್ತೆ, ಅವ್ರಿಗೆ ಹುಡುಕ್ಬಹುದು. ಬಟ್ ನಾನು ಅದಕ್ಕೆಲ್ಲ ಏನ್ ಹೇಳೋದಂದ್ರೆ, ಇದು ಹಾಗೆ ಜನರಿಕ್ ಆಗುತ್ತೆ. ಅದ್ರ ಬದಲು ಒಂದು ಕರಿಯರ್ ಕೌನ್ಸಿಲಿಂಗ್ ಹೋದ್ರೆ ಒಳ್ಳೇದು. ಓಕೆ. ಕೆರಿಯರ್ ಕೌನ್ಸಿಲಿಂಗ್ ಅಂತಾನೆ ಹುಡುಕಿದ್ರೆ, ಇವಾಗ ನಾನು ಮಾಡ್ತೀನಿ, ಬೇಕಾದಷ್ಟು ಅವ್ರ ಮನೆ ಹತ್ರ ಎಲ್ಲ ಸಿಗ್ತಾರೆ. ಸೊ ಓಕೆ. ಅವ್ರಿಗೆ ಒಂದು ದೊಡ್ಡ ರಿಪೋರ್ಟ್ ಸಿಗುತ್ತೆ, 32 to 40 ಪೇಜಸ್ ರಿಪೋರ್ಟ್ ಸಿಗುತ್ತೆ. ಕಂಪ್ಲೀಟ್ ಆಗಿ ಅವ್ರಿಗೆ ಏನ್ ಮೋಟಿವೇಟ್ ಮಾಡುತ್ತೆ, ಏನ್ ಯಾವ ಸ್ಕಿಲ್ ಇದೆ ಅವ್ರಿಗೆ, ಯಾವ ರೀತಿ ಓದ್ತಾರೆ, ಎಲ್ಲ ಬಂದ್ಬಿಡತ್ತೆ ಟೋಟಲಿ. ಆಮೇಲೆ ಅವ್ರಿಗೆ ಯಾವ ಟೈಪ್ ಆಫ್ ಕೆಲಸ ಅವ್ರಿಗೆ ಒಳ್ಳೇದು, ಇಂಥದೇ ಹೋಗ್ಬೇಕು ಅಂದ್ರೆ ನ್ಯಾರೋ ಡೌನ್ ಮಾಡ್ಬಿಡ್ತೀವಿ ನಾವು ಟೋಟಲಿ. ಎಂಡ್ ಅಲ್ಲಿ ಬಂದಾಗ ಈ ತರ ನೀವು ಫೈನಲಿ ಈ ತರ ಇಷ್ಟು 5 ಕೆರಿಯರ್ ಅಲ್ಲಿ ನೀವು ಹೋದ್ರೆ ನಿಮ್ಗೆ ಸಕ್ಸಸ್ ಅನ್ನೋದು ಚೆನ್ನಾಗಿರುತ್ತೆ. ಅದ್ರ ನೆಕ್ಸ್ಟ್ 5 ಹೋದ್ರೆ ಪರವಾಗಿಲ್ಲ, ಅದ್ರ ನೆಕ್ಸ್ಟ್ ಹೋದ್ರೆ ಅಷ್ಟೊಂದು ಚೆನ್ನಾಗಿಲ್ಲ, ಇನ್ಮೇಲೆ ಮಿಕ್ಕಿದ್ ನಿಮ್ ಇಷ್ಟ. ಸೊ ಹೀಗೆ ಹೇಳ್ಬಿಡ್ತೀವಿ. ಸೊ ಅದು ಅದರಲ್ಲಿ ಹೋಗುತ್ತೆ. ಸೊ ದಟ್ ಇದೊಂಥರ ದಿಕ್ಸೂಜಿ ಅಂತ ಹೇಳಿ ಕರಿತೀನಿ. ಸೊ ಇಟ್ ವರ್ಕ್ಸ್ ಫಾರ್ ದೆಮ್. ಅದನ್ನ ಇಟ್ಕೊಂಡಿರ್ತಾರೆ ಲೈಫ್ ಲಾಂಗ್, ಅವ್ರು ಇಟ್ಕೊಂಡು. ಓಕೆ. ಅಂದ್ರೆ ಇದು ಬೆಟರ್. ಒಬ್ರು ಅಂದ್ರೆ ಬೆಟರ್ ಅದು ಆಕ್ಚುಲಿ, ಫಾರ್ ಬೆಟರ್, ತುಂಬಾ ತುಂಬಾ. ಅಂದ್ರೆ ಪೂರ್ತಿನೇ ಗೊತ್ತಾಗ್ಬಿಡುತ್ತಲ್ವಾ, ನಮ್ ಹೆಂಗ್ ಯಾವ ಕರಿಯರ್ ಪಾತ್ನ ಹೆಂಗ್ ಹೋಗ್ಬೇಕು ಅನ್ನೋ ಒಂದು ಕರೆಕ್ಟ್ ಗೈಡೆನ್ಸ್ ಇದ್ದಂಗಾಗುತ್ತೆ. ಹೌದು ಹೌದು. ಅಂದ್ರೆ ತುಂಬಾ ಇವನ್ students ಸೈನ್ಸ್ ತಗೊಂಡಿರ್ತಾರಲ್ಲ, ಪ್ಲಸ್ ಹೌದು. 2 ನಲ್ಲಿ ಸೈನ್ಸ್ ತಗೊಂಡಿರೋರ್ಗುನು ಇದು ಒಂದು ಆಗುತ್ತೆ. ಇಂಜಿನಿಯರಿಂಗ್ ಅಲ್ಲೂ ಯಾವ ತರ ಇಂಜಿನಿಯರಿಂಗ್ ಮಾಡಿದ್ರೆ ಒಳ್ಳೇದು ಸರಿ ಹೋಗುತ್ತೆ. ಈಗ ಏನ್ ಮಾಡ್ತಾರೆ, ಯಾವ್ದೋ ಒಂದ್ ಸಿಕ್ತು ಅಂತ ಹೇಳಿ ಯಾರೋ ಬಂದ್ ಕಳ್ಸಿರೋ, ಅವ್ನಿಗೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಸಿಕ್ತು ಅಂತ ಯಾವ್ದೋ ಕಾಲೇಜಲ್ಲಿ ಸೇರಿಸ್ಬಿಟ್ರು. ಈಸ್ ನಾಟ್ ಏಬಲ್ ಟು ಡೂ ಇಟ್. ಹೌದು. ಕಷ್ಟ ಪಡ್ತಾ ಇದ್ದಾನೆ, ಅವನಿಗೆ ಬೇರೆದಿರುತ್ತೆ. ಸೊ 2 ವರ್ಷ ಆದ್ಮೇಲೆ ಮತ್ತೆ ಈಗ ಕರಿಯರ್ ಕೌನ್ಸಿಲಿಂಗ್ ಮಾಡಿಸಿ ಮತ್ತೆ ಕಂಟಿನ್ಯೂ ಆಗಲ್ಲ ಅದು. ಹೌದು. ಹಾಗಾಗಿ ಯಾವ್ದು ಸಿಗುತ್ತೆ ಅನ್ನೋದನ್ನ ಚೆಕ್ ಮಾಡಿ, ಯಾವ್ದು ಸಿಗುತ್ತೆ ಅನ್ನೋದಕ್ಕಿಂತ ಯಾವ್ದು ಬೆಸ್ಟ್ ಸೂಟ್ ಆಗುತ್ತೆ ಅನ್ನೋದನ್ನ ಮಾಡ್ಬೇಕು. ಮಕ್ಳಿಗೆ ಯಾವ್ದು ಸೂಟ್ ಆಗುತ್ತೆ, ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅಂತ ನಮ್ಗೊಂದು ಹೌದು. ಕಂಡ್ಕೊಳ್ಲಿಕ್ ಸಿಕ್ಕಿದ್ರೆ ಅದ್ರಕ್ಕಿಂತ ಬೆಸ್ಟ್ ಯಾವ್ದು ಇರಲ್ಲ ಅಲ್ವಾ. ಯಾವ್ದೋ ಒಂದಕ್ಕೆ ಹೋಗಿ ಒದ್ದಾಡೋ ಬದಲು ಕರೆಕ್ಟ್ ಪಾತ್ ಸಿಕ್ಕಿದೆ ಅಂದ್ರೆ ಅದೇ best. ಅದೇ 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 ಮತ್ತೊಂದ್ ವಿಷಯ, ಜನ ಹಣದ ಹಿಂದೆ ಹೋದಾಗ ಇವೆಲ್ಲ ಪ್ರಾಬ್ಲಮ್ ಆಗುತ್ತೆ. ಜಾಸ್ತಿ ದುಡ್ಡು ಸಂಪಾದನೆ ಮಾಡುವಂತದ್ದು ಹೌದು. ಯಾವ್ದು ಕರಿಯರ್ ಅಂತ, ಇವಾಗ ಅದೇ ಕರಿಯರೇ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದೆ. ಯಾವ್ದು ಇಂಜಿನಿಯರಿಂಗ್ ಏನೇನೋ IAI ಇಂಜಿನಿಯರಿಂಗ್, ಸರಿ ಕಂಪ್ಯೂಟರ್ ಸೈನ್ಸ್ ಅದು ಇದು ಅಂತ ಹಿಂದೆ ಹೋಗಿ ಅಲ್ಲಿಂದಲೇ ಎಷ್ಟೋ ಜನ ಮಕ್ಕಳು, ಎಷ್ಟೊಂದ್ ಜನ ಕೆಲಸ ಕಳ್ಕೊತಾ ಇದಾರೆ. ಹಾಗಾಗಿ ಯಾವ್ದು ಪರ್ಮನೆಂಟ್ ಅಲ್ಲ. ಬಟ್ ಜಾಬ್ ಹಿಂದೆ ಹೋಗೋ ಬದಲು ಯಾವ್ದು ಸ್ಯಾಟಿಸ್ಫೈ ಆಗುತ್ತೋ, ಯಾವ್ದು ತೃಪ್ತಿ ಕೊಡುತ್ತೋ ಅದ್ರ ಹಿಂದೆ ಹೋದ್ರೆ ಒಳ್ಳೇದು ಅಂತ ನಾನ್ ಅಂದ್ಕೊಳ್ತೀನಿ. ಹೌದು. Again, it's parents. ಹೌದು. ಇವಾಗ ದುಡ್ಡಿಂದ ಹೋದ್ರೆ ಇವಾಗ ಲೇ ಆಫ್ ಇದ್ರಲ್ಲೆಲ್ಲ ಸಿಕ್ಕ ಬೀಳ್ಲೇಬೇಕು, ಎಲ್ಲ ತೆಗ್ದು ಇದ್ ತುಂಬಾ ಮಾಡ್ತಾರೆ ಕಷ್ಟ. ಅಷ್ಟೇ. ಹೌದು. ದುಡ್ಡು ಬೇಕು, ಬಟ್ ದುಡ್ಡು ಜೊತೆ ಆಸಕ್ತಿನೂ ಇಂಪಾರ್ಟೆಂಟ್. ಹೌದು. ಅಂದ್ರೆ ಆಸಕ್ತಿ ಇದ್ರೆ ನಾವು ಮತ್ತೆ ಏನಾದ್ರೂ ಮಾಡ್ಬೋದು. ಇದನ್ನ ಬಿಟ್ಟು ಇನ್ನು ಆಫೀಸ್ ಇಲ್ಲ ಅಂದ್ರೆ ಅದೇ. ನಮ್ದೇನಾದ್ರೂ ಸ್ವಂತದ್ ಮಾಡ್ಕೋಬಹುದು. ಕರೆಕ್ಟ್ ಕರೆಕ್ಟ್. ಸುಮ್ನೆ ಈಗ ನನ್ನ ಹತ್ರ ಮೊನ್ನೆ ಒಬ್ರು ಕೌನ್ಸಿಲಿಂಗ್ ಬಂದಿದ್ರು. ಈಸ್ ಗಾಟ್ ಒಳ್ಳೆ ಪ್ರಾಜೆಕ್ಟ್ ಮ್ಯಾನೇಜರ್ ಲೆವೆಲ್ ಹೋಗಿದ್ದಾರೆ. ಮೇಡಮ್, ನನ್ಗೆ ಅವಾಗಿಂದನೂ ಒಂಚೂರು ಇಷ್ಟ ಇಲ್ಲ ಜಾಬ್ ಮಾಡಕ್ಕೆ. ನನ್ಗೆ ಸುಮ್ನೆ ಏನೋ ಮಾಡ್ತಾ ಇದೀನಿ. ಇವಾಗ ನಾನು ಏನಾದ್ರೆ ಬೇರೆ ಮಾಡ್ಬೇಕು, ನಾನು ಏನ್ ಮಾಡ್ಲಿ. ಈಸ್ ಆಲ್ರೆಡಿ ಇನ್ 40s ಅಂತ. ಮೊದ್ಲಿಂದನೂ ಟಾಪರ್ ಆಗಿದ್ದೆ ಅಂತ ಹೇಳಿ ಇಂಜಿನಿಯರಿಂಗ್ ಮಾಡಿದ್ರೆ ಇಂಜಿನಿಯರಿಂಗ್ ಸಿಕ್ತು ಅಂತ ಒಳ್ಳೆ ಕಾಲೇಜ್ ಅಂತ ಸೇರಿಸಿದ್ರು. ಮಾಡ್ತಾ ಇದ್ದೀನಿ, ನಾನ್ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಬಟ್ ನಂಗೆ ಅಲ್ಲಿ ತೃಪ್ತಿ ಇಲ್ಲ, ಹ್ಯಾಪಿನೆಸ್, ಎಕ್ಸೈಟ್ಮೆಂಟ್ ಇಲ್ಲ, ಈ ವರ್ಡ್ ಯೂಸ್ ಮಾಡಿದ್ರು. ಸೊ ಅದಿಲ್ಲ ಅಂದ್ರೆ ಲೈಫ್ ಅದೊಂಥರ ಹಿ ಹಸ್ ಲಾಸ್ಟ್ ಆಲ್ ದ ಇಂಟ್ರೆಸ್ಟ್ ಇನ್ ಹಿಸ್ ಲೈಫ್ ಅಲ್ಲೂ ಇಂಟ್ರೆಸ್ಟ್ ಇಲ್ಲ, ಕೆಲ್ಸದಲ್ಲೂ ಇಂಟ್ರೆಸ್ಟ್ ಇಲ್ಲ, ಆತರ. ಸೊ ಇದೆಲ್ಲ ಆಗ್ಬಾರ್ದು. ಒಂದು ಟೈಲರ್ಡ್ ಮೇಡ್ ಕರಿಯರ್ ನ ತಗೊಳ್ಳೋದು ಒಳ್ಳೇದು.
ಹೌದು, ಇವೆಲ್ಲದಕ್ಕೂ Okay. ಬೆಸ್ಟ್ ಸೊಲ್ಯೂಷನ್ ಕೌನ್ಸಿಲಿಂಗ್, ಕೆರಿಯರ್ ಕೌನ್ಸಿಲಿಂಗ್, ಕೆರಿಯರ್ ಕೆರಿಯರ್ ಕೋಚ್. ಎಸ್, ಹೌದು, ಕೆರಿಯರ್ ಕೌನ್ಸಿಲಿಂಗ್. ಓಕೆ, ಚೆನ್ನಾಗಾಯ್ತು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ದಿಸ್. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.